ಮಾಡೋಣ. ಸಂಗರದೊಳಂದಹಿತ ಭಟ ಮಾತಂಗ ಕಂಠೀರವನು ರಣದೊಳ ಭಂಗ ಮುರಿದನು ಫಲುಗುಣ ನುರಿಪುರಾಯ ಸೈಂಧವನ. ಸೈಂಧವನ್ನ ಕೊಲ್ತಾನೆ ಈ ಸಂಧಿ ಒಳಗೆ ಅಂತಕ್ಕಂಥ ಕಥಾಭಾಗದ ಸೂಚನೆ ಅದು. ಏನಾಗಿದೆ, ನಿನ್ನೆ ತನಕ ಯುದ್ಧ ನಡೆದದೆ, ಏನು ಎಲ್ಲೆಲ್ಲಿ ಮಾಡಬೇಕು. ದುರ್ಯೋಧನ ಕರ್ಣನಿಗೆ ಭೀಮ ಪಾಪ ಯುದ್ಧ ಮಾಡಿ 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 ಸಾಕಾಗೋಗಿದೆ ಅಂತ ಅವನು ಸಿಕ್ಕಿದ್ದಾನೆ, ಬಹಳ ನೊಂದಿದ್ದಾನೆ. ಆ ಟೈಮ್ ಸರಿಯಾಗಿ ಅರ್ಜುನ್ ರಥ ಬರುತ್ತೆ, ಬಂದು ಆಗ ಭೀಮಸೇನನ್ನು ಸೆರೆ ಬಿಡಿಸ್ತಾನೆ, ಕರ್ಣನಿಗೆ ಏಟು ಹೊಡಿತಾನೆ ಅಂತಕ್ಕಂಥ ಇದಕ್ಕೆ ನಿಂತಿತು ನಿನ್ನೆ. ಇವತ್ತು ಮುಂದಕ್ಕೆ ಸೈನ್ಯವನ್ನು ಕಡಿಮೆ ಮಾಡ್ತಾನೆ. ಚಿತ್ತವಿಸುತ ರಾಷ್ಟ್ರ ರವಿಸುತ ನಿತ್ತ ಮುರಿದನು ಸಾತ್ಯಕಿಯ ರಥದತ್ತ ತಿರುಗಿದನ ನಿಲಸುತ ಭಾರಣೆಯ ದುಗುಡದಲ್ಲಿ. ಯಾವಾಗ ಬಂದೋ ಸಾತ್ಯಕಿ ಬಂದಿದ್ದಾನೆ ಅಷ್ಟೊತ್ತಿಗೆ. ಏನಪ್ಪ ಅನಿಲಸುತ ಪಾಪ ಭೀಮಸೇನಿಗೆ ಬಹಳ ದುಗುಡ ಆಗ್ಬಿಟ್ಟು. ಯಾಕೆಂದ್ರೆ ಅವನು ಸಾಮಾನ್ಯವಾಗಿ ಹಂಗೆಲ್ಲ ಇದು ಮಾಡೋನೇ ಅಲ್ಲ. ಮನುಷ್ಯ ಅವತ್ತು ಶರೀರೇನು ಸೋತಿತ್ತು, ಅದೇನೋ ಟೈಮ್ ಮುಹೂರ್ತವಶ. ಇತ್ತ ಭೂರಿಶ್ರವನು ಭಾರ್ಯ 10,000 ರಥ ಸಹಿತ ಕೈಗುತ್ತಿದನು ರಣ ವಿಜಯ ಲಕ್ಷ್ಮಿಯ ಲಲಿತ ಕಬರಿಯಲಿ. ಭೂರಿಶ್ರವ ಅಂಬನು ಅವನೊಬ್ಬನು ಬಂದಿದ್ದಾನೆ. ಬಂದು ಅವನು ಬಹಳ ಯುದ್ಧ ಮಾಡ್ತಾ ಪ್ರಾರಂಭವನ್ನು ಮಾಡಿದ್ದಾನೆ. ಒಂದು ಕಡೆಯಲ್ಲಿ ಕರ್ಣ ಗುರುಸುತರು. ನೋಡು, ಇವನ್ನೇನನ್ನ ಮಾಡಿ ಇನ್ನೊಂದು ಸ್ವಲ್ಪ ಟೈಮ್ ಹೊತ್ತು ಮುನಿಗ್ಬಿಟ್ರೆ ಅರ್ಜುನ ತನ್ನಷ್ಟು ತಾನೇ ಸತ್ತು ಹೋಗ್ತಾನಲ್ಲ. ಎಂತ ಆ ಕೊನೆಗೂ ಬರೀ ದುರ್ಬುದ್ಧಿಗಳಾಗಿ ಆಲೋಚನೆ. ಏನೋ ಅದಕ್ಕೆ ಮನುಷ್ಯ ಒಂದು ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆ ಸದ್ದು ಬುದ್ಧಿ ಇರಬೇಕು, ನ್ಯಾಯ ನೀತಿ ಇರಬೇಕು. ಆಗ ಹಂಗೆ ಬರೀ ಇವ್ರು ಕೆಟಸ ಬುದ್ಧಿನೇ. ಒಂದು ಕಡೆಯಲ್ಲಿ ಕರ್ಣ ಗುರುಸುತರೊಂದು ದಶೆಯಲ್ಲಿ ಶಲ್ಯ ಶಕುನಿಗಳೊಂದು ದಶೆಯಲ್ಲಿ ಭೂರಿಕೃತ ವರ್ಮ ಸುಯೋಧನರು ಮುಂದು ಕೆಡಿಸಿದರ ಅರ್ಜುನನ. ಏನು ಮಾಡಿದ್ರು ಬಿಡ್ರಂತ ಅರ್ಜುನ, ಮುಂದಕ್ಕೆ ಬಿಡ್ರು. ಈ ಬಂದ ಭೂರಿಶ್ರವನ ನಿಲ್ಲಿಸುವೆನೆಂದು ಸಾತ್ಯಗೆ ಬಿಟ್ಟನಾತನ ಹೊರಗೆ ನಿಜ ರಥವ. ಆಗ ಇವನು ಬನ್ನಿ ಭೂರಿಶ್ರವ, ಅವನ ಮೇಲೆ ಸಾತ್ಯಗೆ ಬಿಟ್ಟುಬಿಟ್ಟ ರಥವನ್ನು. ಇವನ್ ನಿಲ್ಲಿಸ್ತೀನಿ ಕೆಲವೆಲವೋ ಭೂರಿಶ್ರವನೇ. ಅವನೊಬ್ಬಲ, ಏಯ್ ಭೂರಿಶ್ರವ ನಿಂತ್ಕೊಳ್ಳಲ್ಲಿ ಎಂದ. ಹಡಗೆಲಿದು ಹೋಗದಿರಿ ಎಲ್ಲಿ ಹೋಗುವಡೆ ತಲೆವೆರಸಿ ಹೊಗಲಿ ಎನಿದಿರಾಗೆನುದ ಮೂದಲಿಸೇ. ಎಲ್ಲಿಗೆ ಹೋದ್, ಏನು ಹಂಗೋಗ್ತಾ ಇದ್ದೀ, ನಿಲ್ಲಲ್ಲಿ ಅಂತಂತ ಹೇಳ್ಬಿಟ್ಟು ಇವನು ಆರ್ಭಟ ಮಾಡ್ಕೊಂತ ಸಾತ್ಯಕಿ ಹೋದ್ರೆ, ಕೆಲವೋ ಸತ್ಯಕಿ ಸುಬಟ ಬಾಹಿರ ಗಳಹದಿರು. ಏಯ್ ಸೋಮ್ನೆರ ನೀ ಯಾವ ದೊಡ್ಡ ಗಾನಸ್ತಾನ ಅಂತ ಅವನು ಸತ್ಯಕಿನ ಇಚ್ಕಳ. ದಿಟನಿ ವೀರನೇ ಕೂರಲಗಿನಲ್ಲಿ ಮಾತಾಡು. ವೀರನಾದ್ರೂ ಬಾರ, ಬಾಣದಾಗ ಮಾತಾಡೋ, ಬಾಯಾಗ ಮಾತಾಡೋದಲ್ಲ ಅಂತ ಅವನು. ಬರೀ ನೋಡಿ ಭಂಡತನವೆಂದ, ಬರೇ ಮಾತಾಡೋದು ಭಂಡ್ರು ಮಾತಾಡೋ ಮಾತು. ಆದಡಿದ ಕೊಳ್ಳೆನುತ ಸತ್ಯಕಿ ಕೋದನ ಭ್ರವನಂಬಿನಲಿ ಬಲುಹಾದನೈ ಮಜುವಾಪು ಎನ್ನುತ್ತ ಕಡಿದನು ಸೋಮದತ್ತ ಸುತ. ಸೋಮದತ್ತ ಮಹಾರಾಜನ ಮಗ ಅವನು ಭೂರಿಶ್ರವ. ಆಗ ಇಬ್ಬರಿಗೂ ಬಾಣ ಯುದ್ಧ ಬಿತ್ತು. ಅವನು ಬಾಣ ಬಿಟ್ಟು ಇವನು ಕಡ್ದ, ಇವನು ಬಾಣ ಬಿಟ್ಟು ಅವನು ಕಡಿಯೋದು. ಹಿಂಗೆ ಕಾದು ಕೊಳ್ಳೆನು ತೆಚ್ಚನಂಬಿನ ಬೀದಿವರಿ ಬಲುಗಾಯಿತು. ಕದಿಯಲಿ ಕೈದುಕಾರರು ಮೆಚ್ಚಿದರು ಅಮರ ಸುರಾಬಳಿಯ. ಅವರಿಬ್ಬರು ಯುದ್ಧಕ್ಕೆ ದೇವಾನ ದೇವತೆಗಳ ಮೇಲೆ ಎಲ್ಲ ನೋಡ್ತಿದ್ದಾರೆ. ಅವರೆಲ್ಲ ಮೆಚ್ಚಿದ್ರಂತ ಹಂಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ದೂರದಲ್ಲಿ ನಿಂದೊಬ್ಬರೊಬ್ಬರ ನಾರು ಮಾಡುವುದೇನು ಸತ್ಯಕಿ. ಸಾತ್ಯಕಿ ದೂರ ನಿಂತ್ಕೊಂಡು ಒಬ್ಬರನ್ನೊಬ್ರು ಯಾವ್ದಿರ್ತಾವ, ಚೆನ್ನಾಗಿರಲ್ಲಪ್ಪ, ಬಾ ಹತ್ರಕ್ ಬಾ. ದೂರದಲ್ಲಿ ನಿಂದೊಬ್ಬರೊಬ್ಬರ ನಾರು ಮಾಡುವುದೇನು ಸಾತ್ಯಕಿ. ಕೂರಸಿಯನುಗಿ ಬಿಸಿಟು ಕಳೆ ಕೋದಂಡ ಮರ್ಗಣವ ಬಿಸಾಕಿ ಬಿಡ ಧನಸ್ಸು ಬಾಣ, ಬಾ ಹತ್ರಕ್ ಬಾ. ವೀರನ ದಿಢೀರಾಗೆನುತ ಇದಿರಾಗು ವೀರನ ಹಡೆ, ನೀನು ವೀರ್ನ್ಯಾದ್ರೂ ಬಾರಲೇ ಎದುರಿಗೆ ಅಂದ. ಬಹುಭಾರಣದ ಚಮ್ಮಟದ ಖಡ್ಗದ ಪಾರಗದ ಪರಿಣತರು ಹೆಣಗಿದರು ಹುಬ್ಬಣಾಯುತರು. ತಗ ಇವನು ಖಡ್ಗ ತಗೊಂಡ ಅವನು ಸುಮ್ಮನೆ ಹೊಡೆದಾಡ್ತಿದ್ದಾರೆ ಇಬ್ರು. ಎಲನ ತಗ್ಗಿನಲು ಪರದ ಮೆಯ್ಯಲವಿನಲಿ ಪಾರಗದ ಬವರಿಯ ಸುಳುಹಿನಲಿ ಚಮ್ಮಟದ ಪಯವಂಚನೆಯ ಲುಬ್ಜಕದ. ಆ ಕುಸ್ತಿ ಯುದ್ಧದೊಳಗೆ ಏನೇನು ಸಾಧನೆಗಳಿದಾವೋ
ಅವನ್ನೆಲ್ಲ ಮಾಡೋದು, ಕುಸ್ತಿ ಹೊಡೆಯೋದು, ಒಬ್ರನ್ನೊಬ್ರು ವಂಚಿಸೋದು, ಇವನು ಗುದ್ದೋದು, ಅವನು ಗುದ್ದು, ಹಿಂಗೆ ಕುಸ್ತಿ ಯುದ್ಧ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಹೇಳಿದ್ದಾನೆ. ಮಸೆಯ ಮೈಗಳೊಳರೆವುದಿರ್ದುದು ಬಿಸಿರ ಕುತ. ನೋಡಿ, ಇಬ್ಬರು ಮೈಗೂ ಒಬ್ಬರು ಏಟುಗಳು ಬಿದ್ದು ಸುಮ್ಮನೆ ರಕ್ತ ಬುಗು 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 ಶರೀರದೊಳಗೆ ಕಿತ್ತು ಬಿಟ್ಟಿರೋದು, ಸುರಿತಾ ಇರೋದಂತ ಇಬ್ಬರು ಮೈಯೊಳಗೆ. ಮಸೆವುತಿರ್ದುದು ಮೈಯೊಳು ಹೊಸರುತಿರ್ದುದು ಬಿಸಿರ ಕುತ. ಮನೆಗುತ್ತುಗಳ ಕಿಬ್ಬಸುರಿನಲ್ಲಿ ಜೋಲಿದವು ಕರುಳುಗಳು. ನೋಡಪ್ಪ, ಕರುಳುಗಳು ಹೊರಗೆ ಬಂದು ಜೋರಾಟ ಬಿಟ್ಟಿರುವ ಇಬ್ಬರಿಗೂ, ಕೆಳಗೆ ಬೀಳ್ದಂಗೆ ಒಳಗೆ ಸಿಕ್ಕಾಳ್ದಂಗೆ. ಏನೋ ಮಸಕ ಮಸಳದು, ಇಷ್ಟಾದ್ರೂ ಸಿಟ್ಟು ಹೋಗುದ. ಮನದ ಖಾತಿಯ ಮುಸುಡು ಮುರಿಯದು, ಬಿಗಿದ ಹುಬ್ಬಿನ ಬೆಸುಗೆ ಸಡಿಲದು. ಭೂಪ ಭೂರಿಶ್ರವಣ ಸಾತ್ವಿಕೀಯ. ಇಷ್ಟಾದ್ರೂ ಭೂರಿಶ್ರವ ಸಾತ್ವಿಕೀಯ. ಒಂದು ಸಿಟ್ಟು ಕಡಿಮೆ ಆಗುದು, ಒಂದು ಪರಾಕ್ರಮ ಕಡಿಮೆ ಆಗುದು. ಬರಬರಲು ರಿಪು ಭಟನ ಹೊಯ್ಗುಳ ದರದುರದ ಕಲಿಸೋ ಅತ್ಯಗಿಯ ತರಹರಣೆ ತಗ್ಗಿತು. ಬರ್ತಾ 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 ಸಾತ್ಯಗಿದ ಕಡಿಮೆ ಆಯ್ತು, ಸ್ವಲ್ಪ ಶಕ್ತಿ. ಕಲಿಸೋ ಅತ್ಯಗಿಯ ತರಹರಣೆ ತಗ್ಗಿತು. ಮಹಿಮೆ ಮುಗ್ಗಿತು ಮುರಿದು ದಗ್ಗಳಿಕೆ. ಯಾಕೋ ಸ್ವಲ್ಪ ಅವನು ತಗ್ಗಿದ. ಉರವಣಿಸಿ ಭೂರಿಶ್ರವನು ರಿಪುವರನ ಖಡ್ಗವ ಮುರಿಯ ಹೊಯ್ದು. ತಗ ಮೇಲೆ ಬಂದು ಬಿಟ್ಟ, ಅವನು ಖಡ್ಗನ ಮುರಿದು ಬಿಟ್ಟ. ಸಾತ್ಯಕ್ಕೆ ಇದ್ ಮಾಡಿದ್ನ ಕಡೆಗಾಲಿಂದ ಹೊಯ್ದನು ಹಾಯ್ದು ಮೂದಲೆಗೆ. ನೋಡಪ್ಪ, ಆಯ್ದು ಕಾಲಿಂದ ಅವನು ಕೆಡವಿ ಬಿಟ್ಟ ಕೆಳಗೆ. ಅವನ್ ಜುಟ್ಟಿಗೆ ಕೈ ಹಾಕಿದ. ಕೊಳಕಿ ಕುಸುರಿದರ ಅಡ್ಡ ಬೀಳಿಕಿ ಮಡದಲುರೆ ಗಟ್ಟಿಸಿ ಕೃಪಾಣದಲ್ಲಿ ಜಡಿದು ಗಂಟಲ ಬಳಿಗೆ ಹೂಡಿದನರಿವುದಕ್ಕೆ ಕೊರಳ. ತಗ ಹಂಗ ಮಾಡಿ ಹಿಂಗ್ ಮಾಡಿ ಅವನ್ ಕೆಳಗೆ ಕೆಡವಿ ಖಡ್ಗ ಹೂಡಿ ಎತ್ತು ಬಿಟ್ನಂತೆ ಕಠಾರಿನ. ಅವನು ಕುತ್ತಿಗಿತಿವೆ ಸಾತ್ಯಕಿ ಗಂಟ್ಲಿಗೆ. ಇಡಿ ಮಹಾಸ್ತ್ರವ ನಿನ್ನ ಶಿಷ್ಯನ ಕಡು ನಿರೋಧಪ ನೋಡು ಫಲಗುಣ ನುಡಿಗೆ ತೆರಹಿಲ್ಲೆಂದು ಮುರರಿ ಪುಜರೆದನರ್ಜುನನ. ಅವ ಕೃಷ್ಣ ಹೇಳ್ದ, ನೋಡು ನಿನ್ನ ಶಿಷ್ಯ ಸಾತ್ಯಕಿಗೆ ಎಂತ ಹೊಣೆ ಬಂದದೆ. ಅರ್ಜುನ ಮಾತಾಡಿದ ತಡ ಆಗುತ್ತೆ, ನುಡಿಗೆ ತೆರಹಿಲ್ಲ, ನೋಡು ಅವನು ಗುದ್ದಾನೆ ಅಂದ. ದೇವ ನಮ್ಮದು ಧರ್ಮ ಯುದ್ಧ ಅಂದ ಅವನು. ಪರಮಾತ್ಮ ಧರ್ಮ ಯುದ್ಧ. ಇವಾಗ ಯಾವ ಯುದ್ಧ ಮಾಡ್ತಿರ್ಬೇಕಾದ್ರೆ ನಾವು ಹೊಡಿಬೋದ? ಇವನ್ನಾಗಿಂದ ಇದು ಅಂತ ಬೇಕಲಾಟ. ದೇವ ನಮ್ಮದು ಧರ್ಮ ಯುದ್ಧವಿದಾವಹತನನ್ನು ಬೆಸಸಿದಿರಿ ತಲೆಗಾವುದೇನರಿನಲ್ಲ. ಅವನ್ ತಲೆ ಕಾಪಾಡೋದು ದೊಡ್ಡದಲ್ಲ, ಏನು ಒಳ್ಳೇದನ್ನ ಕಂಡು ನೀವು ಹೇಳಿದ್ರಿ ಅಂತ ಕೃಷ್ಣನ್ನ. ಮೊದಲನೇ ನುಡಿದ ಸಮಯವನ್ನು ಭಾವಿಸುವುದೇನೆ. ಮೊದಲು ನೀವೇ ಹೇಳಿದ್ರಲ್ಲ, ಶಸ್ತ್ರಹೀನರಾಗಿರೋದು ವಾಹಿನಹೀನರಾಗಿರೋದು ಹೋಗಬಾರ್ದು ಅಂತ. ಮತ್ತೆ ಹೆಂಗೆ ನೀವು ಹೇಳ್ತಿದ್ದೀರಿ ಅಂದ್ರೆ, ಮುಗುಳುನಗೆ ಎರಿ ರಾವಣ ಅಂತಕನಿಂದ. ಆ ರಾವಣಾಸುರನ ಒಂದು ಅವತಾರದ ಸಂಹಾರ ಮಾಡಿರೋನು ಹೇಳಿದ್ದಂತ ಇವನಿಗೆ, ಅಯ್ಯೋ ಹುಚ್ಚು ಮುಂಡೆಂದೇ ಎಲೆ ಬರುಳೆ ಆವನಿರುವುದು ಧರ್ಮವಿದ್ರದ್ದು ಕೌರವೇಂದ್ರನಲ್ಲಿ. ಅಲ್ಲ, ಧರ್ಮ ಕೌರವ ಹತ್ರ ಯಾವ ಧರ್ಮ ಕಂಡಿದೀಯೋ ನೀನು ನಿರ್ಣಯ ಮಾಡಕ್ಕೆ ಧರ್ಮನ? ಎರದ ಷಡ್ರದ ರೊಬ್ಬ ಹಸುಳೆಯನು ಕೊರಳ ನರಿವೊಂದು ಆವ ಧರ್ಮವನ್ನಿರ್ತವನ್ನು ಮಾಡಿದರು. ಒಬ್ಬ ಸಣ್ಣ ಹುಡುಗನ್ನ ನಿನ್ನ ಮಗನ ಕೊಲ್ಲೋಕೆ 6 ಜನನೇ ಎತ್ತುವೆ ಮೊಂಡೈಕಮಕ್ಕೆ ಮೋಸ ಮಾಡಿ ಕೊಂದ್ರು. ಅವ್ರನ್ನ ಉಳಿಸಬಹುದೇನೋ? ನೋಡಿ ಎಂತ ಮಾತು. ನೆಲದ ಷಡ್ಡದರೊಬ್ಬ ಹಸುಳೆಯ ಕೊರಳ ನಿರಿವಂದದಲ್ಲಿ ಧರ್ಮದ ನಿರುತವನ್ನು ನೀ ಕಂಡರಿಯ. ಅವನಿನ್ ಧರ್ಮ ನೋಡ್ಲಿಲ್ಲ, ನೀನಿರ್ಲಿಲ್ಲ ತಾಳ ಅಂದ್ರೆ ಏನಾದ್ರು ಉರಿ ಮಸಾಗಿತ್ತುದಿರೋದಲ್ಲ. ಅಭಿಮನ್ಯೋದ್ ಕೂಡಲೇ ಹೊಟ್ಟೆ ಬೆಂಕಿ ಬಿದ್ದ್ಬಿಡ್ತದೆ, ಸಿಟ್ಟು ಬಂದ್ಬಿಡ್ತೀವಿ ನೀ. ಸರಳ ಕೆನ್ನೆಗೆ ಸೇದಿದನು ಸಂಗರದ ಭೂರಿಶ್ರವನ ಖಡ್ಗದ ಕರವ ಕತ್ತರಿಸಿದನು ತಲೆಗಾಯದನು ಸತ್ಯಕ್ಕೆ. ಹಿಂಗೆ ಎತ್ತಿದ್ನೇ ತೊಂಡು ಮಾಡಿ ಸಾಕು ಕೈ ಕಟ ಸಾತ್ಯಕ್ಕಿಂತ ತಲೆ ಕಾಯ್ದು ಅಂದ್ರೆ ಅವನು ಹುಡುಗ್ನಲ್ಲ. ಬರದಲೆತ್ತಿದ ತೋಳು ಕಡಿ ಒಡೆದುರುಳಿದವನಿಗೆ ಆ ತೋಳು ಕೆಳಗೆ ಬಿದ್ದೋಯ್ತು. ಸುರಿಬರ ಕುತದ ಸರಿವಿನಲಿ ನೆರೆ ನೆನೆದು ಭೂರಿಶ್ರವನು ನಸುನಗುತ್ತ. ಏನ್ ರಕ್ತ ಮೈಯೆಲ್ಲ ಸುರಿತಾ ಇದೆ, ಒಳ್ಳೆ ಪೈಪಿನಾಗ ಬಂದಂಗೆ ಕೈಯಾಗಿ. ಅವಾಗ ನೋಡಿದ್ನಂತ ಹಿಂದಕ್ಕೆ ಅರ್ಜುನ, ಇವನ್ ಭೂರಿಶ್ರವ ನಗುತ್ತಾನಂತ ಅಂತಾನೆ. ಮುರಿದು ವಾರ್ತನ ನೋಡಿ ವಾಮದ ಬೆರಳ ನೊಲೆದನು. ಎಡಗೈ ಬೆರಳು ಬರಲಾಗಿ ಕತ್ತರಿಸದೆ, ಎಡಗೈ ಬೆರಳ ಹಿಂಗನ್ನದು ಭಲ 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 ಭಲ. ಯಾರ ಹತ್ರ ಕಲ್ತ್ಕೊಂಡೆ ವಿದ್ಯಾನ?
ಮರಿದು ಭರ್ತನ ನೋಡಿ ವಾಮದ ಬೆರಳನೊಲೆದು ಲೇಸು ಲೇಸು ಅಬ್ಬರದ ಬಿರುದಿನ ಧರ್ಮನಿಷ್ಠರು ಪಾಂಡುಸುತರೆಂದ. ಎಂಥ ಪಾಂಡುಸುತರಯ್ಯ ನೀವು, ಒಳ್ಳೆ ಧರ್ಮಿಷ್ಠ ಹಿಂಗೆ ಹೊಡೆಯೋದು. ಆರು ಕೊಟ್ಟರು ಶರವನಿದ ಮೊದಲಾರಿಯೋ ನಿಮ್ಮಯ್ಯನ ಜೊಂಬಾರಿಯೋ ಮೇನ್ ಕೃಷ್ಣ ದ್ರೋಣರು. ಯಾರು ಕೊಟ್ರಿ ಬಾಣ ನಿನಗೆ? ನಿಮ್ಮಪ್ಪ ದೇವೇಂದ್ರ ಕೊಟ್ನ? ಇಲ್ಲದೆ ಇದ್ರೆ ಇನ್ಯಾರು ಕೊಟ್ರು? ದ್ರೋಣ ಕೊಟ್ನ? ಕೃಷ್ಣ ಕೊಟ್ನ? ವೀರನ ಹಯೋ ಪಾರ್ಥ. ಏ ಅರ್ಜುನ, ಏನು ವೀರ್ತಾನು ನಿಂದು? ವೀರನಗೆಯೋ ಪಾರ್ಥ, ನಿನ್ನವರಾರು ಬಿಡುಗಾರುಂಟು ಮಹಾಸ್ತ್ರವಿದಾರು ಕಲಿಸಿದ ವಿದ್ಯೆ ಉಪಯೋಗಿಸಿತು ನಿನಗೆಂದ. ಯಾರು ಈ ಕಳ್ಳ ವಿದ್ಯೆ ಯಾರು ಕಲಿಸಿದ್ರು ನಿನಗೆ? ಇವ ಉಪಯೋಗ ಬಂತದು ಅಂದ. ಅರಿದೆ ನೀ ವಿದ್ಯವನು ಕೃಷ್ಣನೊಳರಿಯಾಗಲು ಬೇಕು. ಈ ವಿದ್ಯೆ ನೀನ್ ಕಲ್ತಿದ್ದು ಕೃಷ್ಣನ ಹತ್ರ ಕೇಳಿ. ಯಾಕೆ ಇನ್ಯಾವ ಅವನಿಗೆ ಗೊತ್ತಿಲ್ಲದ ವಿದ್ಯೆ ಅವನ ಹತ್ರ ಬಾಳ ಮಟ್ಟಿಗೆ ತಿಳ್ಕೊಂಡಿರ್ಬೇಕು ನೀನು. ಅವನು ಎದುರಿಗೆ ಇದ್ದಾನೆ. ಅರಿದೆ ನೀ ವಿದ್ಯವನು ಕೃಷ್ಣನೊಳರಿದೆಯಾಗಲು ಬೇಕು. ಯಾಕೆ ಅಂದ್ರೆ ಕಪಟದ ನೆರವಣಿಗೆಗಳ ನರಿಯರು ಇಂದ್ರ ದ್ರೋಣ ಶಂಕರರು. ಇಂದ್ರ ದ್ರೋಣ ಈಶ್ವರ ಅವ್ರಿಗೆ ಈ ಕಪಟದ್ದು ಯುದ್ಧ ಗೊತ್ತಿಲ್ಲ ಅವ್ರಿಗೆ. ಇವನು ಎಲ್ಲ ಚಾಣಾಕ್ಷ. ಒಳ್ಳೆ ಹಂಗೆ ಕುತ್ಕೊಂಡಿದ್ದಾನೆ ಅವನು ಇದ್ದಾನೆ ಕೃಷ್ಣನ್ನ. ಏಕ್ ಚೋಕ್ರ, ಏಕ್ ಗುಡ್ಡ, ಏಕ್ ಕಲ್ಲಾಬಿಲ್ ಎಂದು 3 ಜನದಿಂದಲೇ ಭಾರತ ಆಗಿದೆ. ಗುಡ್ಡ ಅಂದ್ರೆ ಭೀಷ್ಮ, ಚೋಕ್ರ ಅಂದ್ರೆ ಅಭಿಮನ್ಯು, ಕಲ್ಲಾಬಿಲ್ ಅಂದ್ರೆ ಕೃಷ್ಣ. ಲೋಕಪೂಜ್ಯ ಭಾರತ ಅಂತ ನಾವು. ನೆರವಣಿಗೆಗಳ ಇಂದ್ರದ್ರೋಣ ಶಂಕರರು, ಅವ್ರಿಗೆ ಇವೆಲ್ಲ ಗೊತ್ತಿಲ್ಲ ಪಾಪ. ಕರೆಕ್ಟ್ ಆಗಿ ಯುದ್ಧ ಮಾಡೋದು ಗೊತ್ತು ಅವರಿಗೆ. ಮರೆಯಲ್ಲಿ ಇರಿಗಾರ ನಸುರರ ಮುರಿದನೆಂಬರು. ಕುಹಕತಂತ್ರದ ಕೊರಿಗೆವಾಡರ ಸಂಘದಲ್ಲಿ ನೀವು ಕೆಟ್ಟಿರ. ಎಷ್ಟೋ ಜನ ರಾಕ್ಷಸನ್ನು ಕೊಂದಿದ ನಿಂಗೆ. ಅವನು ನಂಬಿ ಕೆಟ್ಟರು ನೀವು. ಯಾಕೆ ಓಡಿ ಕೊಂದನು ಕಾಲಯಮನನು. ಯಾವನನ್ನು ಓಡಿದನು ಕೊಲ್ತಾನೇನಪ್ಪ. ಮತ್ತೆ ಇವನು ಓಡಿಕೊಂಡಿ ಅವನು ಬಿಡ್ದಂಗೆ ಬುಡ್ಕೊಂಡು ಇದು ಮಾಡ್ಬೋದ ಇವನು ಅಂದ್ರೆ ಅವನು ಮಾಡಿದ್ದೆಲ್ಲ ಹೋಯ್ತು, ಅದು ಬೇರೆ ವಿಷಯ. ಆರೋಗ್ಯ ಬದುಕಿದರಯ್ಯ ಹರಿನಿನ್ನ ನಂಬಿ. ಅವ್ರು ಹೇಳಿದಾರಲ್ಲ ಕನಕದಾಸರು, ಕಲಹಬಾರದ ಮುನ್ನ ಕರ್ಣನೊಬ್ಬನ ಕೊಂದೆ, ಸುಲಭದಲ್ಲಿ ಕೌರವನ ಮನೆಯ ಮುರಿದೆ, ನೆಲವ ಬೇಡದು ಹೋಗಿ ಬಲಿಯ ಭೂಮಿಗೆ ತೊಡಿದೆ, ಮಲೆಯ ನುಣಿಸಲು ಬಂದ ಪೂತನೆಯೇ ಕೊಂದೆ. ಯಾರು ನಿಂದಾಸ್ತುತಿ ಅಂತ ಇದೆ. ತಾಮ್ರದ ಕರಪತ್ರದಿಂದ ಕರಪತ್ರ ಅಂದ್ರೆ ಕರಪತ್ರದಿಂದ ತಾಮ್ರಧ್ವಜನ ತಂದೆಯ ಕೊರಳ ಕೊಯ್ಸಿದೆ ನೀನು ಕೊಂದಿಲ್ಲದೆ, ಮರುಳನನ್ನದಿ ಹೋಗಿ ಭೃಗುಮನಿಯ ಕಣ್ಣೊಳೆದೆ, ಅರಿತು ತ್ರಿಪುರಾಸುರನ ಹೆಂಡರನ್ನು ಬೆರೆದೆ. ಆರು ಬದುಕಿದರಯ್ಯ ಹರಿನಿಂದ ನಂಬಿ. ತಿರಿದುಂಬದಾಸರ ಕೈಲಿ ಕಪ್ಪವನು ಕೊಂಬೆ. ಯಾರು? ತಿರುಪ್ತಿಯೊಳಗೆ ತಿರಿದುಂಬ ದಾಸರ ಕೈಲಿ ಅವಾಗ ಭಿಕ್ಷೆ ಬೇಡರು ಕೂಡ ನಿನ್ಗೇನಾದ್ರು ಮುಡುಪು ಕೊಡ್ತೀನಿ ಅಂತ ಅಂದ್ರೆ ಅಂತ ಅವ್ರು ಡಬ್ಬಿ ತುಂಬ ತಿರುಪ್ತಿ. ಯಾಕಂದ್ರೆ ರೊಟ್ಟಿ ಕಾಸುಲ. ತಿರಿದುಂಬ ದಾಸರ ಕೈಲಿ ಕಪ್ಪವನು ಕೊನೆಗೆ ಏನಂತಾರ ಗೊತ್ತಾ? ಗರುಡ ವಾಹನ ನಿನ್ನ ಚರಿತೆ ನಾನು ಹರಿಯೇ. ಅಪ್ಪ ನಿನ್ ಪರಾಕ್ರಮ ನಿನ್ನ ಮಹಿಮೆನೆ ಗೊತ್ತಿಲ್ಲ. ಆದ್ರೆ ಒಂದ್ ಹೇಳೋದಾದ್ರೆ ವರಕಾಗಿ ನೆಲೆಯಾದ ಕೇಶವನ ಭಜಿಸಿದರೆ ನಿನ್ನ ಧ್ಯಾನ ಮಾಡಿದ್ರೆ ತಿರುವೇನೆಂದ್ರೆ ತಿರುಪೆ ಕೂಳು ಹುಟ್ಟದ. ನಿನ್ನ ಧ್ಯಾನ ಮಾಡಿ ತಿರುಕಾಣ್ ತಿಂದ್ರೆ ತಿರುಪೆ ಕೂಳು ಹುಟ್ಟದ. ಆಗ ಹಂಗ ಇವನು ಅಂತಾನೆ. ಅವನು ಇಂಥ ಕೆಲಸ ಮಾಡಿದ ಇವನಯ್ಯ ಕೃಷ್ಣ. ಅವನ್ ನಂಬಿ ನೀವೆಲ್ಲ ಕೆಟ್ರಿ. ಓಡಿಕೊಂದನು ಕಾಲಯವನನು, ಬೇಡಿಕೊಂದನು ಕೈಟವನ, ಕೈ ಮಾಡಿಕೊಂದನು ಮಾಗದನ, ಅಭಿಮಾನ ಗೇಡುಗನ. ಇವನ್ನ ಕೂಡಿಕೊಂಡಿರಿ. ಮಾನ ಮರ್ಯಾದೆ ಇಲ್ದವನು ಕೂಡ್ಕೊಂಡಿದ್ದೀರಲ್ಲ ನೀವೆಲ್ಲ. ಅಂದ್ರೆ ಎಲ್ಲ ಬಿಟ್ಟಾನೆ ಮದ್ದೇವ್ರು ಅಂತರಾರ್ಥಗಳವೆಲ್ಲ. 3 ಲೋಕದ ಬೀಡರಿಯ ಬಾಹಿರನ. 3 ಲೋಕಕ್ಕೆ ಗೊತ್ತವು. ಯಾರು ಪಿಲ್ಲ ಕೆಲ್ಸಕ್ಕೆ ಬರ್ದವ ನೀವು. ಇವನ್ನ ಹರಿಯಾಡಿಸಿದವರಾಡಿ ಕೆಟ್ಟಿರಿ ಕಳರು ನೀವೆಂದು. ಅವನು ಆಡಿಸಿದಂಗೆ ಆಡಿ ಕೆಟ್ಟೋದ್ರು ನೀವೆಲ್ಲ. ಪಡವಿಯಳು ಯಾದವರು ಕ್ಷತ್ರಿಯರು, ಯಾದವರು ಕ್ಷತ್ರಿಯ ಗೆಡುಕರನಿಬರು ಹುಟ್ಟಿದನು ಕೊಲೆಗಡಿಗನಿವನು. ಆ ಯಾದವರು ಕ್ಷತ್ರಿಯ ಎಷ್ಟೋ ಜನ ಹುಟ್ಟಿದ್ದಾರೆ. ಅವರಾಗಿ ಇವನ ಕೊಲೆಗಡಿಗೆ ಹುಟ್ಟಿಬಿಟ್ಟಿದ್ರು. ಕೃಷ್ಣನ್ ಅಂತ ನೀವು ಹೆಂಗ್ ಹುಟ್ಟಿದ್ದ? ಪಡವಿಯಳು ಯಾದವರು ಕ್ಷತ್ರಿಯ ಗೆಡುಕರಿದರೊಡು ಹುಟ್ಟಿದನು ಕೊಲೆಗಡಿಗ. ಹಾವಿನ ಹುತ್ತದಲ್ಲಿ ಹಾವು ಮೆಕ್ಕೆ ಬೆಳೆದಂತೆ. ಹುತ್ತದಾಗ ಹಾವು ಮೆಕ್ಕೆ
ಬೆಳೆದಂತೆ. ಯಾಕೆಂದ್ರೆ ನಡವಳಿಕೆ ನೋಡಿದರೆ ಲೋಕರ ಮಡದಿಯರು ತನ್ನವರು. ಈ ನಡವಳಿಕೆ ಒಳಗೆ 16,000 ಜನ ಹೊತ್ಕೊಂಬಂದು ಇವನು ಯಾವ ಕಾಣಿಸ್ತ, ಅದ್ರ ಅರ್ಥಗಳು ಬೇರೆ. ನೀನು ಮಡದಿಯರು ತನ್ನವರು, ಯಾರು ಬೇರೆಯವ್ರ ಹೆಣ್ಣಂದ್ರೆ ಇವನವ್ರ ಹೆಣ್ಣು. ತಕ್ಕಿನ ಕಡಲು ಕೃಷ್ಣನ ನಂಬಿದವರು ಇಹಪರದವಿಲ್ಲ. ಇವನ್ ನಂಬಿದವರು ಇಹದಾಗೂ ಸುಖ ಇಲ್ಲ, ಪರದಾಗೂ ಸುಖ ಇಲ್ಲ. ಅಂತವನು ಕೂಡ್ಕೊಂಡಿದ್ದೀರಲ್ಲ ನೀವೆಲ್ಲ. ಎಂದನೆಂದನು ಬರ್ತಾನೆಲ್ಲ ಓ ಮಂದವ ಮುಚ್ಕಳ ಬಾಯ್ ಅಂದ ಇವನು ಅರ್ಜುನ. ನಿನ್ನ ಹಣೆ ಬಾರಿಸ್ಬಿಡ ನಿಗರ್ಕೆಂಬ ಬದಲು ಮಾತಾಡ್ತಿದ್ದೇನಲ್ಲೇ ಏನೋ. ಎಂದನೆಂದನು ಬರ್ತಾನೆಲ್ಲವೋ ಮಂದಮತಿ, ನೀನೆಂದರ ಹುದೆ ಮುಕುಂದನನ್ನು ನಂಬಿದವರು ಇಹಪರ ಸೌಖ್ಯ ಭಯವಿಲ್ಲ. ಎಂತೆಂತ ವೇದಾಂಗಗಳು ಹೇಳಿದ ನೀನ್ ಯಾತ್ರದ್ದು ಬೋಗೊಳ್ತೀಯಲ್ಲೇ, ಕೆಲ್ಸಕ್ಕೆ ಬರ್ತಾನೆ ನೀನು. ಇಂದು ನಾವು ಮಾಡಿದುದು ಹೊಲ್ಲೆಕವೆಂದು ನೀನದನರಿಯೇ. ಇವತ್ತು ನಾವು ಮಾಡಿದ್ದೇ ನೀನು ಹೇಳ್ತೀಯಲ್ಲ. ಶಿಷ್ಯನ ಕೊಂದು ಹೆಚ್ಚುಗಳು ಆರರೆಂಬುದು ಹೇಳು. ಶಿಷ್ಯನ್ ಹೆಂಗ್ ಉಳಿಸ್ಬೇಕ ಬೇಡ ನಾನು ಹೇಳು. ಏನ ಮಾಡಿ ಉಳಿಸ್ತೀವಿ ನಾವು, ಇದು ಹೇಳಿ ಚೆನ್ನಾಗದೆ ಅಂದ ಇವನು. ಎದಗೆ ಸತ್ಯಕ್ಕೆ ಕೋಲ ಮಗ, ನನಗೆ ಸಾತ್ಯಕಿ ನನ್ನ ಹತ್ರ ಬಾಣವಿದ್ಯೆ ಕಲ್ತಿದ್ದಾನ ಅವನು. ಯಾರು ಸಾತ್ಯಕಿ. ಆತನ ವಧೆಯ ನಾ ಕಾಣಲಾಗದು, ಅವನ ವಧೆ ನಾನ್ ನೋಡಲ್ಲ. ನನ್ನೆದುರು ಅವನು ವಧೆ ನಡೆಸಲ್ಲ ನಾನು. ಮನಕ್ಕೆ ಮತವೇ ನಮ್ಮ ಹರಿಬಗೆ ಬಂದು, ನಮ್ಮ ಹರಿಬಗೆ ಬಂದು ಕಾದುವನ ನಿನಗೆ ಕೊಡುವೆನೆ ನಮ್ಮ ಧರ್ಮವ ಜನವರಿಯದೆ. ನಿನಗ್ ಬಿಟ್ಟು ಕೊಡ್ತೀನೇನೋ, ನಾವೆಂತ ಧರ್ಮ ಅಂಬ ಜಗತ್ತಿಗೆ ಗೊತ್ತಿಲ್ಲ. ನೀನೊಬ್ಬನು ಇವಾಗ್ಲ ಅವಾಗ ಸಾಯನ್ ಮಾತಾಡಿದ್ರೆ ಏನು ಬಂತ ಅಂತ ಇವನು ಅರ್ಜುನ. ಹೋಗು ಹೋಗಿಂದೆನೆ ಮನದೊಳಗೆ ನಗುದುರ್ದನ ಭೂರಿಶ್ರೋಕ್ಷಿದೀಪ. ಮನುಷ್ಯನ ನಗುತ್ತಿದ್ದಾನಂತ ಅವನು ಭೂರಿಶ್ರ. ಅವನ ಕೈ ಕತ್ತರಿಸ್ಬಿಟ್ಟದು, ರಕ್ತ ಸುರಿತಾರೆ. ಎಲ್ಲಬೋ ಸಾತ್ಯಕಿ ಬದುಕಿದೆ ನರನುಳುಹಿಕೊಂಡನು. ಆ ಸಾತ್ಯಕಿ ಕಣ್ಣು ಕಾಣ್ಬಿಟ್ಟು ಅವನಿಗೆ ಹೇಳಿದೆ, ಇದು ಕಣ್ಣಲ್ಲೇ ಇವತ್ತು ಅರ್ಜುನ ಉಳಿಸ್ಕೊಂಡ ನಿನ್ನ. ನರನುಳುಹಿಕೊಂಡನು ಹೋಯನುತ ಹೆಡತಲೆಯನ್ನು ಒಜದನು ನಿಂದು ಬರೀ ಕೈ ಮುರಿದ ಗಜದನು. ಎಂದ್ಕೊಂಡು ಚಾಡಿಸಿ ಹೊಡೆದನಂತ ಅವನ ತಲೆನ. ಒಲಿವು ತೈತಂದೊಂದು ರಣಮಂಡಲದೊಳಗೆ ಪದ್ಮಾಸನವನನ್ನು ಕೊಳಿಸಿ ಯೋಗಾರೂಢನಾದನು ವರ ಸಮಾಧಿಯಲ್ಲಿ. ಆವಾಗ ಅವನು ಅದು ಈ ಕಡೆ ಬಂದು ಅಲ್ಲೇ ರಣರಂಗದೊಳಗೆ ಪದ್ಮಾಸನಕ್ಕೆ ಕೂತ್ಕೊಂಡು ಎಷ್ಟು ಸರ್ನ ಮನಸ್ಸುಗಳು ಹಿಡಿತಿದ್ರು ನೋಡಿ, ಹೆಂಗ್ ಸಾಧನೆ ಮಾಡಿದ್ರು. ಸಮಾಧಿ ಯೋಗ ಏನಪ್ಪ. ಧರಣಿ ಮಂಡಲದಲ್ಲಿ ದೃಷ್ಟಿಯನ್ನಿರಿಸಿ ನೋಡವನು ಸೂರ್ಯಮಂಡಲದಲ್ಲಿ ದೃಷ್ಟಿಯನ್ನಿಟ್ಟು ಧರಣಿ ಮಂಡಲದಲ್ಲಿ ದೃಷ್ಟಿಯನ್ನಿರಿಸಿ ಬಹಿರಿಂದ್ರಿಯದ ಬಳಕೆಯ ಮುರಿದು. ಅದಕ್ಕೆ ಇಂದ್ರಿಯಗಳ ಬಳಕೆ, ಇವುಗಳಲ್ಲಿ ಇಂದ್ರಿಯಗಳಿದಾವಲ್ಲ, ಕಣ್ಣು ಕೈ ನಮ್ಮ ಶತ್ರುಗಳಿದಲ್ಲ, ಅವುಗಳ ಬಳಕೆ ಮುರಿದು ಬಿಟ್ಟನಂತ. ಅಂದ್ರೆ ಅವುಗಳ ಲೆಕ್ಕಾಚಾರಕ್ಕೆ ಹೋಗಲಿಲ್ಲ. ನೋಡು ಮನಸ್ಸು ಎಷ್ಟು ಗಟ್ಟಿ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರು ಹೆಂಗ್ ಮಾಡಿದ್ರು ಏನು. ಮನಸ್ಸನ್ನು ಕಟ್ಟಿ ಹಾಕಿ ಅವುಗಳು ಎತ್ತಾಗನ್ನ ಹೋಗ್ತಾವ, ಅದು ಸುದ್ದಿ ಇಲ್ಲ, ಅದು ನಿನಗೆ ಗೊತ್ತೇ ಇಲ್ಲ. ಅದಕ್ಕೆ ಮತ್ತು ಅವುಗಳು ಸುದ್ದಿ ನೀನು ಮೇಲೆ ಹಾಕಿಬೇಡ ಅಂತ ಹೇಳಿರೋದು. ಸುಮ್ಮನೆ ಅಧ್ಯಾರೋಪ ಅಂತಾರದು. ಅಧ್ಯಾರೋಪ ಅಂದ್ರೆ ಮಾಡದೇ ಇದ್ದದ್ದು ಮೇಲೆ ಹಾಕ್ಯಂಬುದು, ನಾನು ಮಾಡಿದೆ ಎಂಬುದು. ಹಾಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶೇನಂ ಹೆಸಂಸಾರೆ ಬೋಧಿಸ್ತಾರೆ ಹೃದಯಾಪಾರೆ ಪಾಹಿ ಮೂರ. ಹುಟ್ಟೋದು ಸಾಯ್ದು, ಹುಟ್ಟೋದು ಸಾಯ್ದು, ಹುಟ್ಟೋದು ಸಾಯ್ದು, ಹುಟ್ಟೋದು ಸಾಯ್ದು. ಇನ್ನು ಇಷ್ಟು ಜನ್ಮದಾಗಿ ಇನ್ನ ಗಿರಿಯೊಳೊಂದನಿಟ್ಟು ಅಸ್ತಗಿರಿ ತನಕ ಸೊನ್ನೆಗಳನ್ನಿಟ್ಟು. ಇನ್ನೊಂದು ಸೂರ್ಯ ಹುಟ್ಟೋ ಜಾಗದಾಗ ಒಂದಿಟ್ಟು, ಸೂರ್ಯ ಮುಣಗೋ ಜಾಗ ತನಕ ಸೊನ್ನೆಗಳಿಟ್ಟರೆ ಎಷ್ಟು ಕೋಟಿ ಆಯ್ತು. ಇನ್ನ ಗಿರಿಯೊಳೊಂದನಿಟ್ಟು ಅಸ್ತಗಿರಿ ತನಕ ಸೊನ್ನೆಗಳನ್ನಿಟ್ಟು ಗುಣಿಸಲ ಲೆಕ್ಕದಷ್ಟು ಭವದೊಳಗೆ ಬಂದೆ ನೀ ಕಷ್ಟಪಟ್ಟು. ಇಟ್ಟು ಜನ್ಮದಾಗ ಬಂದಿ, ಕೊನೇ ಜನ್ಮ. ಇನ್ನಾದರೀ ಜನ್ಮಕ್ಕೆ ಬೇಸರಿಕೆ ನಿನ್ನಲ್ಲಿ ತೋರದೇಕೆ, ನಿನ್ನ ಮಾನಸದ ಬಯಕೆ ಎಲೆ ಜೀವ ಶೂನ್ಯಮಾಗದು ಏತಕೆ. ಮನಸ್ಸಿನ ಬಯಕೆ ಏನನ್ನ ಹೋಗ್ಯದ, ಇಷ್ಟು ಜನ್ಮಗಳೆತ್ತಿದ್ರ ಬಯಕೆ ಅಂದ್ರೆ ಕೇಳೋದು ಬೇಕು, ರಾಗದ್ವೇಷಾದಿಗಳವು. ಬೇಕು ಅಂಬೋದು ರಾಗ, ಬೇಡ ಅಂಬೋ ದ್ವೇಷ. ರಾಗದ್ವೇಷಾದಿಗಳು ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ.
ಇವೆಲ್ಲರಿಂದಲೂ ಜಗತ್ತು ಹಿಂಗೆ ನಡೀತು. ನೀನು ಯಾವುದನ್ನು ನೋಡು ಬೇಕು, ಯಾವುದನ್ನು ಬೇಡ ಅಷ್ಟೇ. ಎಂದೋ ಒಂದಿನ ಬೇಕು ಅಂಬೋದು ತಿರ್ಗೋದು. ಹಾ, ಬೇಕು ಬೇಡ, ಬೇಕು ಬೇಡ. ಹಂಗೆ ಆದ್ರಿಂದ ಇಷ್ಟು ಜನ್ಮಗಳು ಇತ್ತಿದ್ರು ಕೂಡ ನಿನ್ನ ಜನ್ಮ ಅನ್ನಿಟಿಗಿತಿ ಕಡಸಾರು ಜನ್ಮ ಅಂತ ಹೇಳಿದ್ದಾರೆ ಭದ್ರಾಚಲ ರಾಮದಾಸ. ಸತ್ಯಂಬಿಕ ಪುಟ್ಟಕ ಸುಣ್ಣ. ಪುಟ್ಟಕ ಸುಣ್ಣ ಅಂದ್ರೆ ಪುಟ್ಟಾವು ಮನುಷ್ಯೇ ಪುಟ್ಟು ಬೋನಿ, ಇನ್ನೊಂದು ಜನ್ಮ ಬರ್ಬೋದು. ಯಾಕೆಂದ್ರೆ ಅನ್ನಿಟಿಗಿತಿ ಕಡಸಾರು ಜನ್ಮಮು 83 ಲಕ್ಷ ಕೊನೇ ಜನ್ಮ ಮಾನವ ಜನ್ಮ. ಆದ್ರಿಂದ ಸ್ವಲ್ಪ ಆಲೋಚನೆ ಮಾಡುವಂತ ಹೇಳಿದ್ದಾರೆ ಬಿಟ್ಟು ಬರಿಯೇ ಮನುಷ್ಯ ಬರಿಯೇ ತಿನ್ಬೋದು ಉಂಬೋದು ತಾಪತ್ರಯಗಳು, ಏನು ಮನೆ ಮಠ ಅದು ಇದು ವ್ಯವಹಾರಗಳು, ಏನ್ ಕರ್ಮ. 24 ಗಂಟೆ ಬೈಗೂ ಬೆಳಗು ಊಟದ ಚಿಂತೆ ಉಂಡ ಮೇಲೆ ಶಯನ ತರೋಣ ಬರೋಣ ತಿಂದಾಕೋಣ ಮಲಗೋಣ, ಇನ್ನೊಂದು ಬೋಕಡಿನೇ. ಅಲ್ಲ ನಿಂದು ಬರೋದು ಸುಲಭವಾದ ನೀನು ಮಾಡ್ಲಾರೆ, ಎಂಥ ಒಂದು ಕರ್ಮ ಅಲ್ಲವೇ. ಆದ್ರಿಂದ ಮಾಡಪ್ಪ ಮಾಡಪ್ಪ, ಕ್ಷಣ ಒಂದು ಕ್ಷಣ ಕಳಿಬೇಡ. ಯಾಕೆಂದ್ರೆ 3 ದಿನದ ಬಾಳಿದ ಜಗತ್ತು, ಹೇಳದೆ ಕೇಳದೆ ಬರುವುದು ಮರಣ. ಯಾವಾಗ ಪರಮಾತ್ಮ ಹೊರತಾನೋ ಗೊತ್ತಿಲ್ಲ, ಯಾವಾಗ ಬಂದಿದನೋ ಗೊತ್ತಿಲ್ಲ, ಹೋಗೋದು ಬರೋದು ಎರಡು ಮಾತ್ರ ಗೊತ್ತಿಲ್ಲ ಈ ಮಾನವನಿಗೆ, ಇನ್ನೆಲ್ಲ ಗೊತ್ತು. ಅವನ್ ಹೆಂಗ್ ಬಂದ ಗೊತ್ತಿಲ್ಲ, ಹೆಂಗ್ ಮಾಡ್ತಾನೆ ಗೊತ್ತಿಲ್ಲ ಅಷ್ಟೇ. ಮಧ್ಯೆ ಎರಡೂ ಗೊತ್ತಿಲ್ಲದ ಮಧ್ಯೆ ಎಷ್ಟೋ ಬುದ್ಧಿವಂತನಂಗ್ ಮಾಡ್ತಾನೆ ಅಲ್ಲೇ. ಅವನ್ ಏನು ನಡೆಯಲ್ಲ ಎಂಬುದೇ ಗೊತ್ತಿಲ್ಲ. ಆದ್ರಿಂದ ಸ್ವಲ್ಪ ಯೋಚನೆ ಮಾಡು. ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ನಿಮಗೆ ಬಂದಿದೆ. ಕರ್ಮ ಮಾಡಿದ ಕರ್ಮ. ನಾ ಮಾಡಿದ ಏಮಿ ಜನ್ಮಮು ಏಮಿ ಜೀವನಮು, ಈ ಮಾಯ ಕಾಯಮು ಏಮಿ ಶಾಶ್ವತಮೇಮಿ ಸೌಖ್ಯಮು. ಏನ್ ಸುಖನಪ್ಪ. ಏಮಿ ಜನ್ಮಮು ಏಮಿ ಜೀವನಮೇಮಿ ಶಾಶ್ವತಮೇಮಿ ಸೌಖ್ಯಮು, ಏಮಿ ನಾ ಪ್ರಾರಬ್ಧ ಕರ್ಮಮು ಸ್ವಾಮಿ ನನ್ನಿಟು ಜೇಸಿ ಮರಚನು. ಏಮಿ ಜನ್ಮಮು ಏಮಿ ಜೀವ. ಎಂಥ ತತ್ವಗಳು, ಏನ್ ತತ್ವ. ಯಾತದ ಜನ್ಮ, ಯಾತದ ಜನ್ಮ. ಸುರಿಯುವ ಶ್ಲೇಷ್ಮವು ರಕ್ತ ಪರಿಯುವ ಕ್ರಿಮಿಗಳ ಬಳಗದಿ ಭರಿತವಾಗಿದೆ ದೇಹ. ದೇಹದೊಳಗೆ ಏನಿದೆ? ಸುರಿಯುವ ಶ್ಲೇಷ್ಮ ಅಂದ್ರೆ ಕಫ, ರಕ್ತ, ಕ್ರಿಮಿಗಳು ಬಳಗದಿ ಭರಿತವಾಗಿದೆ ದೇಹ. ಇದನ್ನು ಪರಿಗಿಸಲರಿಯದೆ ಬರಿದೆ ಯಾತಾಕಿ ಮೋಹವು. ಪ್ರೀತಿ ಪಾತ್ರವೇ ಮಲಮೂತ್ರದ ಭಾಂಡವು. ಭಾಂಡ ಅಂದ್ರೆ ಗಡಿಗೆ, ಮಲಮೂತ್ರದ ಗಡಿಗೆನಂತೆ ಅಲ್ಲೇ. ಇವಾಗ ಇಷ್ಟು ಪುರಾಣ ಓದ್ತಿದ್ವಿ, ಇಷ್ಟು ಕಥೆ ಹೇಳ್ತೀವಿ, ಒಳಗೇನದೆ ಏನ್ ಇರಬಾರ್ದು ಅದದೆ ಅಲ್ಲೇ. ಪ್ರೀತಿ ಪಾತ್ರವೇ ಮಲಮೂತ್ರದ ಭಾಂಡವು, ಮಾಂಸದ ಗಾತ್ರ, ಮಾಂಸದ ಮುದ್ದೆನಂತಿದ್ವಿ, ಗಾತ್ರವಿದು ಅಪವಿತ್ರವೆಂದರಿಯದೆ ಮರುಳತೆ ಯಾತಾಕಿ ಮೋಹವು. ಇದು ಎಂದಿದ್ರು ಬಿದ್ದೋಗೋದು, ಇನ್ನೇನು ತಿಳ್ಕೊಂಡು ಸಾಯಿ ಅಂತಲ್ಲ ಅದ್ರ ಅರ್ಥ. ಅದರ ಬಗ್ಗೆ ಹೀನಾಯವಾದ ಬುದ್ಧಿ ಬರಲಿ ಮನುಷ್ಯನಿಗೆ. ಇವಾಗ ಅಮೇಧ್ಯಾನ್ ನೋಡಿದ್ರೆ ನಾವು ಏನು ಮಾಡಿದ್ರು ಅದ್ರ ಕಡೆ ದೃಷ್ಟಿ ಹೋಗ್ತದ. ಯಾಕೆಂದ್ರೆ ಅಸಹ್ಯ ಅಂತ ಗೊತ್ತಾಗಿಬಿಟ್ಟದು ಅಲ್ವೇ. ಆಗ ಹಂಗಿದು ಇದನ್ನ ಈ ಜೀವಿತದಾಗ ಅಸಹ್ಯ ಹುಟ್ಟಬೇಕು. ಏನೂ ಇಲ್ಲ, ಏನೂ ಇಲ್ಲ, ಏನು. ಪ್ರಾಣ ತೆಕ್ಕೊಂಡ್ರೆ ಆತ್ಮಹತ್ಯೆ ದೋಷ ಬರುತ್ತೆ. ಬದುಕಾಕಿಲ್ಲ, ಸಾಯಾಕಿಲ್ಲ, ಸುಮ್ಮನಿರಾಕಿಲ್ಲ. ನೋಡಿ ಹೆಂಗದು. ಇದು ಸುಖವೇ? ಬೇಕಾಗ್ತಿದ್ದೀರಿ ನೀನು. ಸಾಯಂಕಾಲಕ್ಕೆ ಏನೋ ಒಂದು ಆಲೋಚನೆ. ನೀವು ಯುಗಾದಿ ಹಬ್ಬನ ಮಾಡಿದ್ರು, ಮಾರನವಮಿ ಹಬ್ಬನ ಯೋಚನೆ ತಿಂದು ಕುತ್ಕೊಂಡು ಸಮಾಧಾನ. ಅದರಿಂದಲೇ ಯಾರಿಗೂ ಹೋಗ್ಬಿಡ್ತದೆ ತಿಂತಿರೋದು. ಅಯ್ಯೋ ಅವನಿಗೆ ಅದು ಕೊಟ್ಟಿದ್ದೀವಿ, ಅಥವಾ ಆ ಚಿಂತೆನೋ, ಇನ್ನೊಂದು ಚಿಂತೆನೋ, ಇನ್ನೊಂದು ಚಿಂತೆನೋ ಬರೇ ಇದೆ. ಬೈಗೂ ಬೆಳಕು ಊಟದ ಚಿಂತೆ, ಉಂಡ ಮೇಲೆ ಶಯನ, ಹೊಟ್ಟೆ ಮಾರು ಸ್ವಲ್ಪ ಮಲಿಕ್ಯವ. ಪುರಾಣವಿಲ್ಲ, ಪುಣ್ಯಕಥೆ. ಟೈಮ್ ಇದ್ರೆ ಅಲ್ಲ ಅದು ಹಿಡ್ಕೊಂಡು ಬಡಿಬೇಕಾದ್ರೆ ಅವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಯಾತಕ್ಕೆ ಬಂದು ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಅವನೇನು ಮೂರ್ಖನೇ. ಆದ್ರಿಂದ ಸ್ವಲ್ಪ ಆಲೋಚನೆ ಮಾಡೋ. ಕಷ್ಟಪಡೋದು ಏನೂ ಇಲ್ಲ. ಹೇಳೋದು ಕಷ್ಟ, ಕೇಳೋದು ಕಷ್ಟ, ಮಾಡೋದು ಸುಲಭ. ಮಾಡಲ್ಲ ನೀನು ಅಂದ್ರೆ ಮಾನವ. ಅವನು ಚಿಂತನೆ ಮಾಡಪ್ಪ. ಅನನ್ಯ ಚಿಂತೆಯಂತೋ ಮಾಂ. ನೋಡಿ ನೀನು ಪರಿಷ್ಕಾರವಾಗಿ ಹೇಳಿದಂತ ನೋಡಿ. ಏಜನ ಪರಿ ಯಾರೇ ಆಗಲಿ ಅಂತ ಹೇಳಿದಾನೆ ಪಾಪ. ವಿಷ್ಣು ಪುಣ್ಯಾತ್ಮ ಅಂತ ಹೇಳಿಲ್ಲ. ಏಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವನ ಯೋಗಕ್ಷೇಮದ ಹೊರೆ ನಾನು ನೋಡ್ಕೊಂತೀನಿ ಅರ್ಜುನ. ನನ್ನ ಭಕ್ತ ಕೆಡಲ್ಲ ಅಂತ ಯಾರ ಹತ್ರ ನಾಣೆ ಮಾಡ್ಕೊಂಬ ನಾನು ನಡೆಸ್ತೀನಿ. ಎಂಥ ವಾಣಿ ಭಗವಂತ.
ಆದ್ರಿಂದ ಸ್ವಲ್ಪ ಆಲೋಚನೆ ಮಾಡು. ಯಾವ ಕ್ಷಣಕ್ಕೆ ಹೋಗ್ತಾನೋ ಪರಮಾತ್ಮ ಗೊತ್ತಿಲ್ಲ, ಯಾವಾಗ ಬನ್ನೋ ಗೊತ್ತಿಲ್ಲ. ನೀರಿನ ಮೇಲಣ ಗುಳ್ಳೆಯ ತೆರದಿ 3 ದಿನದ ಮಾಡಿದು ಜಗದಿ, ಹೇಳದೆ ಕೇಳದೆ ಬರುವುದು ಮರಣ, ಕಾಲನ ಪಾಸದ ಕಂಠಾಭರಣ. ಯಾವಾಗ ಬರ್ತದು, ಯಾವಾಗ ಹೋಗ್ತದೋ ಅದೇ ಗೊತ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಪ್ಪ. ಹಾಗಂತ ಅನ್ನ ನೀರು ಬಿಡು ಅಂತ ಅರ್ಥ ಅಲ್ಲ, ಬಿಡಕ್ ಆಗೋದು ಇಲ್ಲ. ಸಂಸಾರ ಬಿಡು ಅಂತಲ್ಲ, ಬಿಡಕ್ ಆಗೋದು ಇಲ್ಲ. ಮನೆ ಮಠ ಬಿಡು ಅಂತಲ್ಲ, ಬಿಡಕ್ ಆಗೋದು ಇಲ್ಲ. ಆದ್ರೆ ಯಾವುದು ಬಿಡಬೇಕೋ ಅದನ್ನು ಬಿಡು, ಯಾವುದು ಕಟ್ಟಿಗೆ ಬೇಕೋ ಅದನ್ನು ಕಟ್ಟಿಗೆ. ಅದೇ ಇರೋದು ಗುಟ್ಟು. ಅದೇ ಒಂದು ಹೇಳೋದು, ಗುರು ಭಕ್ತಿಯನೇ ಹಿಡಿ ಹಿಡಿ, ಸದ್ಗುರು ಮಂತ್ರವನೇ ನುಡಿ ನುಡಿ, ತಾರಕ ಬೇರಿಯ ಹೊಡಿ ಹೊಡಿ, ಭವ ಬೇರು ಮೊದಲು ನೀ ಕಡಿ ಕಡಿ, ಗುರು ಭಕ್ತಿಯನೇ ಹಿಡಿ ಹಿಡಿ, ಸದ್ಗುರು ಮಂತ್ರವನೇ ನುಡಿ ನುಡಿ. ಕೆಟ್ಟ ಮಾಯವಿದು ನೋಡ ನೋಡ, ನಿನ್ನ ಕುಟ್ಟಿ ಹಾಕುವುದು ಗಾಢ ಗಾಢ, ಹುಟ್ಟು ಸಾವುಗಳು ಬೇಡ ಬೇಡ, ನಿನಗೆಷ್ಟೆಂತ ಹೇಳಲು ಮೂಢ ಮೂಢ, ಗುರು ಭಕ್ತಿಯನೇ ಹಿಡಿ ಹಿಡಿ, ಸದ್ಗುರು ಮಂತ್ರವನೇ ನುಡಿ ನುಡಿ. ಗುರು ಮರೆತರೆ ಬಲು ಕೆಡು ಕೆಡು, ಒಳ ಗುರಿ ಇಟ್ಟೆ ನಿನ್ನ ನೋಡು ನೋಡು. ಗುರು ಮರೆತರೆ ಬಲು ಕೇಡು ಕೇಡು, ಆದ್ರಿಂದ ಒಳ ಗುರಿ ಇಟ್ಟೆ ನಿನ್ನ ನೋಡು ನೋಡು. ಪರಮ ಸಾಧುಗಳ ಬೇಡು ಬೇಡು, ಶ್ರೀ ಹರಿಹರ ಗುರುವಿನ ಕೂಡಿವು ಕುಡು, ಗುರು ಭಕ್ತಿಯನೇ ಹಿಡಿ ಹಿಡಿ, ಸದ್ಗುರು ಮಂತ್ರವನೇ ನುಡಿ. ಆದ್ರಿಂದ ದೊಡ್ಡವರು ಎಂಥ ಮಾತು ಹೇಳಿದ್ದಾರೆ. ಆದ್ರಿಂದ ಯೋಚನೆ ಮಾಡು. ನೀನೇನು ಕಷ್ಟ ಹಿಂದೆ ಬರದೇ ಇರೋದಕ್ಕೆ ಕಷ್ಟ ಬೀಳು, ಹಿಂದೆ ಬರೋ ಸುಲಭವಾದ್ದಾದ್ರೂ ಮಾಡೋ, ಏನು ಕರ್ಮ ಅಲ್ವೇ? ಆದ್ರಿಂದ ಬೇಡ, ಅವನ ಸ್ಮರಣೆ ಮಾಡು, ಸ್ಮರಣೆ ಮಾಡು, ಈಗಿನಿಂದಲೇ ಮಾಡು. ಅದಕ್ಕೆ ಸಮಯ ಉಂಟೆ. ಭಕ್ತವತ್ಸಲ ನಿನಗೆ ಕಮಲಾಕ್ಷಕಾಗಿನೇ ಆದಿಕೇಶವನೇ ಅಂತ ಕೇಳಿದ್ದಾರೆ ದಾಸರು. ಅವನೇನು ಸಮಯ ಆಮೇಲೆ ಬಾ ನಾಳೆ ಬಾ ಅಲ್ಲ. ಅವನೇ ಇರೋದು, ಅವನೇ ಮಾತಾಡೋದು. ಇವಾಗ ಅವನೇ ಕೇಳ್ತಾ ಇರೋದು ನಿಮ್ಮೊಳಗೆ. ಅವನು ಕೇಳ್ತಿದ್ದಾನೆ, ನನ್ನೊಳಗೆ ಮಾತಾಡ್ತಿದ್ದಾನೆ. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ, ಎಕ್ಕಡೆಕ್ಕಡ ವದಿಯ ವೆದಕಿನನು ವಾಡೊಕ್ಕಡನೆ ವೇದಮುರು ಬಲ್ಕೆನು. ಅಣುರೇನು ತೃಣಗಾಷ್ಟ ಪರಿಪೂರ್ಣ, ಅಲ್ಲಿಗನು ಇಲ್ಲಿಲ್ಲವೆಂಬಿ ಸೊಲ್ಲು ಅಂದ್ರೆ ಮಾತೇ ಅಲ್ಲ ಅಂತ, ಸೊಲ್ಲು. ಆದ್ರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ರೂಪರಹಿತ, ನಿರಾಕಾರ, ನಿಷ್ಕಳಂಕ, ನಿರವಯವ, ಅವಯವಗಳಿಲ್ದವನು, ರೂಪನಾಮಗಳಿಲ್ದವನು, ಕುಲಗೋತ್ರಗಳಿಲ್ಲದೆ ಇರತಕ್ಕಂಥವನು, ಎಲ್ಲಾ ಕಡೆ ಇದ್ದಾನೆ. ಆದ್ರಿಂದ ಅಂಥವನು ನಿನ್ನೊಳಗಿದ್ದಾನೆ. ಆದ್ರಿಂದ ನೀನು ಅವನು ಯೋಚನೆ ಮಾಡು. ರಾ ಗೋವಿಂದ ವಸ್ತಾವ ಪರವಾಗಿಲ್ಲದ ರಾ, ಏನ್ ಪರವಾಗಿಲ್ಲ ಕುಸ. ಈಗ ಈ ಕೊರೋನಾ ಕದ దానికి అంటున్నాయి బాగుంటాయప్ప ಕುಸ. ಆದ್ರಿಂದ ಭಗವಂತನ ಸ್ಮರಣೆ ಮಾಡು, ಭಗವಂತನ ಧ್ಯಾನ ಮಾಡು. ಆಗ ಅವೆಲ್ಲ ಕಡಿಮೆ ಆಗಿವೆ. ಈ ಕೊರೋನಾಗಳು, ಸುಡುಗಾಡು, ದೇಹಗಳ ಇವೆಲ್ಲ ಬಂದು ಅಲ್ಲ. ಯಾಕೆಂದ್ರೆ ಯಾವ ಟೈಮ್ನಾಗ ಯಾವುದು ಮಾತಾಡಬೇಕೋ ಅದನ್ನು ಮಾತನಾಡಬೇಕು. ಇವೆಲ್ಲ ಪರಮಾತ್ಮ ಮಾಡಿರ್ತಕ್ಕಂಥ. ಭಗವಂತನಿಗೆ ಇವ್ಯಾವ ದೊಡ್ಡದ. ನಾವು ಮಾಡಿದ ಕರ್ಮ ತಪ್ಪದೇ ಇಲ್ಲ. ಏನನ್ನ ಕರ್ಮ ಬರೆದಿದ್ರೆ ಮತ್ತೇನು ಮಾಡಿದ್ವು? ಸಾವಿರಾರು ಜನಗಳು ಬೇರೆ ದೇಶಗಳಿಗೆ ಹೋದ್ರು, ನಮ್ಮ ದೇಶದಾಗ ಹೋಗಿದ್ರೆ ಏನು ಮಾಡಕ್? ಆದ್ರಿಂದ ನಾವು ಹೋಗ್ತೀವಿ ಒಂದಿನ ಅಂತ ಅಲ್ಲ ಅರ್ಥ. ನೀನು ಹೋಗೋದು ದೊಡ್ಡದಲ್ಲ, ಬರೋದು ದೊಡ್ಡದಲ್ಲ, ಮಧ್ಯೆ ಇದೆ ನಮ್ಮ ವ್ಯವಹಾರ, ಅದು ದೊಡ್ಡ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಸ್ವಲ್ಪ ಬುತ್ತಿ ಕಟ್ಟಿಕೆಳಪ್ಪ. ಯಾವುದು ಬರಲ್ಲ. ಮಂಚವಾರದು, ಮಡದಿ ಮಾರಲು, ಕಂಚು ಕನ್ನಡಿ ಮಾರದು, ಸಂಚಿತಾರ್ಜಿತ ದ್ರವ್ಯ ಮಾರದು, ಮುಂಚೆ ಮಾಡಿರಿ ಧರ್ಮ, ಏನು ಬರಲ್ಲ. ನಿನ್ನೆ ಇವಾಗ ಇರೋ ತನಕ ಮಾಡ್ಬೇಕಷ್ಟೆ. ಕರ್ಮಣ್ಯವಾಧಿಕಾರಸ್ಥ. ಕರ್ಮ ಅಂದ್ರೆ ಕೆಲಸ ಮಾಡಕ್ ಮಾತ್ರನೇ ನಿನಗೆ ಅಧಿಕಾರ ಕೊಟ್ಟಿರೋದು ದೇವರು. ಮಾ ಫಲೇಶು ಕದಾಚನ, ಅದರಿಂದ ನನಗೆ ಒಳ್ಳೇದಾಗುತ್ತೆ ಅಂತ ಫಲ ಬೇಡ. ನೀನು ಬಯಸಿದ್ರೆ ಕೆಡ್ತೀನಿ, ಒಳ್ಳೇದೇ ಆಗುತ್ತೆ, ಅದು ಅವನು ಕೊಡ್ತಾನೆ. ಏನು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ, ಕಂತು ಪಿತನ ದಿವ್ಯನಾಮ ಅಂತರಂಗದಿ ಭಜಿಸುವವಗೆ. ಕಂತು ಅಂದ್ರೆ ಮನ್ಮಥ, ಅವನ ಪಿತ ನಾರಾಯಣ ಭಗವಂತ, ಗೋವಿಂದ, ನಾರಾಯಣ, ಕೃಷ್ಣ, ಶಿವ, ಶಂಕರ, ಗುರು ಎಲ್ಲ ಒಂದೇ. ಅವರು ಧ್ಯಾನ ಮಾಡ್ತಾ ಇರ್ತಕ್ಕಂಥವನಿಗೆ ಚಿಂತೆಯಾತಕೋ. ಯಾಕೆ ಚಿಂತೆ ಮಾಡ್ತೀವಿ? ಬೇಡ. ಈ ಬರೀ ಕೆಲಸಕ್ಕೆ ಬರೋ ಚಿಂತೆ ಮಾಡ್ತೀಯ ಆಗ್ಲಿ, ಅವನ್ ಚಿಂತನೆ ಮಾಡಲ್ಲ. ನಿನ್ನೊಳಗೆ ಏನ್ ನಡೀತಾ ಇದೆ, ನಿನ್ನೊಳಗೆ ಯಾವನಿದ್ದಾನೆ, ಯಾವನಿಂದ ಕಣ್ಣು ಬಿಡ್ತಿ, ಯಾವನಿಂದ ಮೂಗು ಆಗ್ರಹಿಸ್ತತಿ, ಯಾವನಿಂದ ಮಾತನಾಡ್ತಿ, ಯಾವನಿಂದ ಕಥೆಗಳು ಹೇಳ್ತಿ, ಯಾವನಿಂದ ಪ್ರಯಾಣಗಳು ಮಾಡ್ತಿ, ಯಾವನೊಳಗಿರೋಷ್ಟೊತ್ತಿಗೆ ಎಲ್ಲ ವ್ಯಾಪಾರ ವ್ಯವಹಾರಾದಿಗಳು ಮಾಡ್ತಿ. ಒಳಗೆ ಅವನಿರ್ಬೇಕಲ್ಲ, ಹೆಣ ಮಾಡುತ್ತಾ. ಮತ್ತು ಅವನು ಸ್ವಲ್ಪ ಚಿಂತನೆ ಬೇಡವೆ, ಅವನು ಚಿಂತನೆ ಮಾಡೋದೇ ಪೂಜೆ. ಇನ್ನೇನು ನೀನು ಕೆಲಸ ಬಿಡಪ್ಪ, ಊಟ ಬಿಡು, ಮನೆ ಮಠ ಬಿಡು ಅಂತ ಯಾರು ಹೇಳಿಲ್ಲ. ಆ ಹೇಳಿದ್ರೆ ಅದು ಬರೋದು ಅಲ್ಲ. ತಾನಾಗೆ ಬಂದರೆ ಎಷ್ಟೋ ಜನ ಹೋಗೋರು ಹೋಗಿದ್ದಾರೆ, ಅವ್ರ ಸುದ್ದಿ ಬೇಡ. ಪ್ರತಿಯೊಂದರೊಳಗೂ ಭಗವಂತ ನನ್ನ ನೋಡು. ಪ್ರತಿಯೊಂದರೊಳಗೂ ಭಗವಂತ, ಅಪ್ಪ ನನಗೆ ಈ ಕೆಲಸ ಕೊಟ್ಟಿದೀಯ,
ಈಗ ಮಾಡ್ತಾ ಇದ್ದೀನಿ. ಇನ್ನು ಒಳಗಿರೋಷ್ಟೊತ್ತಿಗೆ ಅಲ್ಲ, ಈಗ ಏನೋ ನೀನು ಕೊಟ್ಟರೆ ತಿಂತೀನಿ, ಇದ್ದಿದ್ರೆ ಇಲ್ಲ ಅಂತ ಹೇಳು. 4 ಜನಕ್ಕೆ ಒಳ್ಳೆಯದನ್ನು ಮಾಡು, ಉಪಕಾರವನ್ನು ಮಾಡು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಏನು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಬೇರೆಯವರಿಗೆ ನೀನು ಮಾಡತಕ್ಕಂಥದ್ದೆಲ್ಲ ಉಪಕಾರ, ಪುಣ್ಯ, ಮಾಡ್ತಕ್ಕಂಥದ್ದೆಲ್ಲ ಅಪಕಾರ, ಪಾಪ. ಇದೆ ಇಷ್ಟೇ ಇರೋದು. ಇಷ್ಟನ್ನು ಎಷ್ಟನ್ನ ಪುಸ್ತಕ ಬರ್ತಾ, ಎಷ್ಟನ್ನು ಗ್ರಂಥನ ಬರ್ತಾ. ಆದ್ರಿಂದ ನನಗೇನು ಬರಲ್ಲ ಅಂತ ನೀನು ಬಾಧೆ ಪಡ್ಬೇಡ. ಸ್ವಾಮಿ ರಾಮ ಶಿವಾಂಬಕ್ಕೆ ಬರಲ್ಲೇ. ಇವಾಗ ಏನು ಮಾಡಿದ್ರು ಮಣ್ಣು ತಿಂತೀನಿ ನೀನು. ಕುಚ್ಚು ಕೂಡ ಮಣ್ಣು, ಇವರ ಮಣ್ಣು ತಿಂತಾರೆ ಅಂತ ಕುಚ್ಚು ಹೊಡ್ಕೊಂಡು ತಿನ್ನೇಳಿ ಆಡ ಇಡೀ ಹಬ್ಸ್ಕೊಂಡು ತಿನ್ನೇದನ್ನೇ ಮಾಡ್ತೀನಿ ಅಲ್ವೇ. ಮತ್ತೆ ನೀನು ಚೆನ್ನಾಗಿದ್ದು ಮಣ್ಣು ತಿಂತಿದೀಯೇ, ಏನ್ ಹೇಳ್ಬೇಕು ನಿನ್ನ ಬುದ್ಧಿಗೆ? ಅಂದ್ರೆ ಮಾನವನ ಬುದ್ಧಿ ಅಲ್ಲಿ ಅವನೇನು ಹೊತ್ಕೊಂಡೋಗಕ್ಕೆ ಮಾಡಿದಾನ. ಇವೆಲ್ಲ ಮಾಡಿರೋದು ನಿನಗೆ ಆಗಿನೇ, ಅವನು ಎಲ್ಲ ನಿನಗೆ, ನೀನೇ ಹೊತ್ಕೊಂಡೇನು ಹೋಗಲ್ಲ, ಹೊತ್ಕೊಂಡೋಗಿ ಬರೋದೂ ಇಲ್ಲ. ನಾನು ಚಿಂತನೆ ಮಾಡು ಅಂತ ಹೇಳಿದ, ನನ್ನ ಸ್ಮರಣೆ ಮಾಡಪ್ಪ ಅಪ್ಪ ಪರಮಾತ್ಮ. ಈಗ ಒಳ್ಳೆಯದನ್ನು ಮಾಡು, ಕೆಟ್ಟದ್ದು ಮಾಡಬೇಡ, ಕೆಟ್ಟದ್ದಕ್ಕೆ ಹೋಗಬೇಡ. ಒಳ್ಳೆ ಸತ್ಸಂಗವನ್ನು ಮಾಡು. ಸತ್ಸಂಗ ಅಂದ್ರೆ ಕುತ್ಕೊಂಡು ಭಜನೆ ಮಾಡೋದು, ಅವನು ಕೊಂಪಾಳ ಮಾಡೋದಲ್ಲ ಸತ್ಸಂಗ. ಮನಸ್ಸು ನೀತಿ, ನ್ಯಾಯ, ಇವುಗಳಿಂದ ಬಾಳ್ವೆ ಮಾಡಬೇಕು. ಇನ್ನೊಬ್ಬನಿಗೆ ಒಳ್ಳೆ ಮಾತುಗಳನ್ನು ಹೇಳಬೇಕು, ಇನ್ನೊಬ್ಬನ ಹೇಳಿದ ಒಳ್ಳೆಯ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಮಾನವ ಕಲ್ಯಾಣ, ಮಾನವನ ಜನ್ಮ ಉದ್ಧಾರ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಮಿಂದ ಏನು ಬರೋದು? ತಾನು ಮಾಡಿದ ಪಾಪ ಪುಣ್ಯ ತನ್ನ ಪಾಲು, ಆತ್ಮ ಹೋದ ಬಳಿಕ ದೇಹ ಅಗ್ನಿದೇವನ ಪಾಲು. ಈ ಗಾಳಿ ಹೋಗಿಬಿಡ್ತದಲ್ಲ, ತಗೊಂಡೋಗಿ ಬೆಂಕಿಗೆ ಸುಡುತ್ತಾರೆ, ಮಣ್ಣ ಕೊಣಿಸ, 2 ಮಣ್ಣೆ. ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು, ಇನ್ನು ಅಸ್ಥಿ ಚರ್ಮ ಇವೆಲ್ಲ ಗಂಗೆ ಪಾಲು, ನೀರ್ನಾಗ ಹಾಕ್ತಾರೆ. ಮೇಲೆ ಹೊದಿಸಿದ ವಸ್ತ್ರ ಕೀಡು ಅಗಸನ ಪಾಲು, ಹೊಸಬಟ್ಟೆ ಹೊಟ್ಟಿದ್ದ ಅವನ ಅಗಸನ ಪಾಲು. ಅವನಿದ್ದಿದ್ರೆ ಅವ್ನು ಗುಡಿಕನ್ನು ತಗೊಳಕ್ಕೆ ಬರ್ತಾರೆ, ಅವ್ನು ಕಳ್ಳೆಗೆ ಇಡುತ್ತೆ. ಮಗನು ಹಾಕಿದ ಪಿಂಡವದು ಕಾಗೆಗಳ ಪಾಲು. ಪಿಂಡ ಹಾಕಿದ್ರೆ ಕಾಗೆಗಳು, ಗುಬ್ಬಿಗಳು. ಮತ್ತೆ ಇಷ್ಟು ಸಂಪಾದನೆ ಮಾಡಿ ಮನೆ ಮಠ ಎಲ್ಲ ಮಾಡಿದ್ರೆ ನಿನ್ನ ಪಾಲು ಏನು? ತಾನು ಮಾಡಿದ ಪಾಪ ಪುಣ್ಯ ತನ್ನ ಪಾಲು. పుణ్యపాపము మాత్రమొచ్చేని మా వెంట జోడై పూని ఫలముల చూపు నిచ్చేని కన్న కష్టము పాపమిచ్చును పుణ్యమే సుఖపదవి నిచ్చును ఎన్ని మారులు తెలుసుకొన్నను ఉన్న మాయను ద్రోయరైతిరి ఏమి తెస్తీరి మీరొచ్చేటప్పుడు ఏమి తల్లి తాయి గర్ಭದಿಂದ ಬರುವ ಏನ್ ತಂದಿ ಏನಿ ಪುಡುಗೋಸಿ ಕೂಡ ಇಲ್ಲ. ಇಲ್ಲಿ ಬಂದ ಮೇಲೆ ಹಾಕೊಂಡಿರೋದು. ಅದಕ್ಕೆ ಹೋಗ್ಬೇಕಾದ್ರೂ ಪುಡುಗೋಸಿ ಕೂಡ ಹರಿದಾಕ್ತಾರೆ. ಡ್ರಾಯರ್ ಗೀರ್ ಎಲ್ಲ ಯಾಕೆಂದ್ರೆ ನೀನ್ ಬರ್ಬೇಕಾದ್ರೂ ತಂದಿಲ್ಲ, ನಿನ್ನಿಂದ ಬರಲ್ಲ ಅಂತ ಸಿಗ್ನಲ್ ಅದಲ್ಲಿ ಉಡ್ದಾನ ಕೂಡ ಹರಿದಾಗ ಹೆಣಕ್. ಆದ್ರಿಂದ ಈ ಒಂದು ಭಯಂಕರವಾಗಿರ್ತಕ್ಕಂಥ ಈ ಜನ್ಮ, ಈ ಪವಿತ್ರವಾಗಿರ್ತಕ್ಕಂಥ ತಿಳ್ಕೊಂಡ್ರೆ, ಆದ್ರಿಂದ ಇದ್ರೊಳಗೆ ನೀನು ಇದು ಮಾಡು, ನಡಕ ಒಳ್ಳೇದು ಮಾಡು. ಸಾಧ್ಯವಾದ ಮಟ್ಟಿಗೆ ಇವತ್ತೆಲ್ಲ ನಾಳೆ ನೀನು ಹೋಗ್ತಿ ಖಾಯಂ, ಆ ಭಯ ಇರಲಿ, ಅದು ಪಕ್ಕ ಮನಸ್ಸಿನಾಗ ಆಯ್ತೀನಿ ಅಂತ ಹೆದರಿಕೆ ಬೇಡ. ಅಷ್ಟೊತ್ತಿಗೆ ಏನು ನಾನು ಹಿಂದೆ ಬುತ್ತಿ ಕಟ್ಕೋಬೇಕು. ಇವತ್ತು ನಾಳೆ ಹೋಗ್ತೀನಿ, ಏನ ಅಲ್ಲಿ ತಿಂಬಾಕಿ ಊಟ ಬೇಕಲ್ಲ. ಕಟ್ಟು ಬುತ್ತಿಯ ಮುಂದೆ ಗುಣನುಂಟು ತಾಳು. ಇವಾಗ ಹೊಲಗಳಾಗೋ ಬುತ್ತಿ ಕಟ್ಕೊಂಡು ನಾವು ಮರ್ತು ಬಂದಿದ್ರು ಅಥವಾ ತರದಿದ್ರು ಇನ್ನೊಬ್ಬರು ತಂದಿದ್ರು ಕೊಡ್ತಾರೆ. ಆ ಬುತ್ತಿ ಯಾರು ಕೊಟ್ರು ಬರಲ್ಲ, ನಿಂದು ನೀ. ఎవరు చేసిన కర్మ వారు అనుభవించక ఎవరికై నన్ను తప్పదన్నా. ಯಾರು ಅವನು ಮಾಡಿದ್ದ ಅವನಿಗೆ. ಆದ್ರಿಂದ ನೀನು ಮಾಡಿದ್ ನಿನಗೆ, ನಿನ್ನ ಮಗ ಮಾಡಿದ್ ನಿನಗೆ ಬರಲ್ಲ, ಹೆಂಡತಿ ಮಾಡಿದ್ ನಿನಗೆ ಬರಲ್ಲ, ನಿಂದ ಹೆಂಡತಿಗೆ ಬರಲ್ಲ, ಹೆಂಡತಿ ಬಂದು ತಂದೆ ತಾಯಿ ಬಂದು ಒಳಗೆ ಯಾತ್ರ ಬರಲ್ಲ ಅಂತ ಅವ್ರು ನಿಂತ್ಕೊಂಡು ಹೊಡೆ ಅಂತ ಅರ್ಥ ಅಲ್ಲ. ಸಂಬಂಧನೇ ಇಲ್ಲ ಒಬ್ರಿಗೊಬ್ರು. ಆದ್ರಿಂದ ಸ್ವಲ್ಪ ಆಲೋಚನೆ ಮಾಡು. ನಾಗರಾಜ್ ಪಯಸ್ತಾವ ಪೈರ ಮಂಚಿದಪ್ಪ ನೇಮಿಂಗ್ ರೋಂಚೆ ಇನ್ನು. ಆದ್ರಿಂದ ನಾವು ಸ್ವಲ್ಪ ಮಾಡಿದ ಧರ್ಮ ಮಾಡು, ಒಳ್ಳೇದನ್ನು ಇದನ್ನಾಗೆ ಮಾಡಿ. ದೇವ್ರು ಸಕಾಲ ಕೊಟ್ಟಿದ್ದಾನಲ್ಲ ಅಂತ ಸಂತೋಷ ಪಡು ನೀನು. ಇವಾಗ ನೋಡು, ಯಾವುದೋ ಬೊರ್ರನೋ ಸುಡುಗಾಡ ದೇವಗಳು ಯಾವುದೋ ಒಂದು ನ್ಯಾವ ಅವೆಲ್ಲ ಅವನು ಸ್ಮರಣೆಗೆ ಅವಕಾಶ ಕೊಟ್ಟಿದ್ದಾನ. ಬಾಯಿ ಚೆನ್ನಾಗಿದ್ದಂಗೆ ಏನ ಮಾಡೋದು. ಇವಾಗ ಬಾಯಿ ಮಾತಾಡ್ತಿರ್ತೀವಿ ನಾವು ಒಂದು ಕಡೆ, ಯಾವನಿಗೂ ಮಾತು ಬರ, ಅವನು ಎಷ್ಟು ಮಾದೆ ಪಡ್ತಾನೆ, ಎಷ್ಟು ಕಣ್ಣು ಇಲ್ದವನು ಎಷ್ಟು ಮಾದೆ ಪಡ್ತಾನೆ ಅಲ್ವೇ. ಅಯ್ಯೋ ನನಗಿದ್ದರೆ ನಾನು ಹೇಳಿ ಅವ್ರೇನೋ ಮಾತಾಡ್ತಾರೆ ನನಗೆ ಗೊತ್ತಾಗಲ್ಲ. ಇವೆಲ್ಲ ಕೊಟ್ಟಿದ್ದಾನೆ ಸಂಪತ್ತು ಭಗವಂತ. ಇನ್ನೂ ಏನು ಕೊಡಬೇಕು? ಕೊಟ್ಟಿರೋದನ್ನ ಕಿತ್ಕೋಬೇಕೇ ಬೇಡ ಹೇಳ್ಮತ್ತೆ. ಅದಕ್ಕೆ ಒಂದೊಂದು ಇವೆಲ್ಲ ನಿನ್ನ ಶತ್ರುಗಳಿವು. ನೀನು ಮಾಡಿದ ಬೋಕುನಿ ಎಲ್ಲ ಯಮಲೋಕದಾಗ ಹೇಳ್ತಾವೆ. ಆ ಭಯ ನಿನಗಿರ್ಲಿ. ಅದಕ್ಕೆ ಬುತ್ತಿ ಕಟ್ಟಿಗಳಪ್ಪ.
ಮುಂಬಾಕ ಬರುತ್ತೆ. ಈ ಬುತ್ತಿ ಯಾರನ್ನ ಹೊರದಾಗೋದು ಕೊಡ್ಬೋದು, ಆ ಬುತ್ತಿ ಯಾರು ಕೊಡಕ್ಕಿಲ್ಲ. ಎವರು ಶೇಷನ ಕರ್ಮ ವಾರೇನ ಭವಿಂಚಕ ಎವರಿ ಕೈಯನ್ನು ಯಾರಿಗೂ ತಪ್ಪಲ್ಲ. ಅದರಿಂದ ಮಾಡು ಮಾಡು ಅಂತ ಹೇಳಿದ. ಅದರಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಪ್ಪ ಭಗವಂತನ ಅಂತ. ಅವನು ನೋಡು, ತರಣಿ ಮಂಡಲದಲ್ಲಿ ದೃಷ್ಟಿಯನ್ನಿರಿಸಿ, ಯಾರು ಭೂರಿಶ್ರವ್ ಸಾಯಬೇಕಾದ ನಾನು ಹೆಂಗ ಸಾಯ್ತೀನಿ ಅಂತ ಹೇಳಿಬಿಟ್ಟು ಆ ಸೂರ್ಯಮಂಡಲ ದೃಷ್ಟಿ ಇಟ್ಟುಬಿಟ್ಟು ಬಳಕೆಯ ಮುರಿದು ವೇದಾಂತದ ರಹಸ್ಯದ ವಸ್ತು ತಾನಾಗಿ, ನೋಡು ವೇದಾಂತದ ವಸ್ತುವೇ ಆಗಿಬಿಟ್ಟಂತ ಒಂದು ಕ್ಷಣದೊಳಗೆ. ಇರಲು ಸಾತ್ಯಕ್ಕೆ ಕಂಡು ಕತಿಯುಬ್ಬರಿಸಿ ಕಿತ್ತ ಕಠೋರಿಯಲ್ಲಿ ಹೊಕ್ಕುರ ವಣಿಸಿ ಭೂರಿಶ್ರವನ ನೋಡು ಅದು ಪರ್ಪಸ್. ಅವರು ದಂಡಿಗೆ ಮಾಡಿದ್ದಾರೆ, ಭೂರಿಶ್ರವನ ತುರುಬಿಗೆಲಾಗಿಸಿದ್ರು. ಇವನೇನ್ ಮಾಡ್ಬಿಟ್ಟು ಎದ್ದವನು ಆ ಕತ್ತಿ ತಗೊಂಡ ಹೋಗಿ ಅವ್ನು ತುರುಬಿಗೆ ಹಾಕಿಬಿಟ್ಟು ಅವನು ಕುತ್ತಿಗೆ ಅವನು ಸಮಾಧಿ ಒಳಗೆ ಕುತ್ಕೊಂಡಿದ್ದ ಧ್ಯಾನ ಮಾಡ್ಕೊಂಡು. ಆಗಲಾಗದು ಕಷ್ಟ ತೆಗೆ ಬೇಗವೇನ ಅರ್ಜುನನ ಕೃಷ್ಣನ ನಾಗಳವ ಕೈಕೊಳ್ಳದೆ. ಕೃಷ್ಣ ಕೂಗಿನದೇ ಸಾಧ್ಯ ಹೆಂಗ್ ಮಾಡಬಾರ್ದು. ಕೃಷ್ಣ ಕೂಗಿದ, ಅರ್ಜುನ ಕೂಗಿದ, ಅಲ್ಲಿದ್ದರೆಲ್ಲ ಕೂಗಿದ. ಅವನೇನು ಮಾಡ್ಬಿಟ್ಟು ಅರ್ಜೆಂಟಾಗಿ ಯಾರ ಮಾತು ಕೇಳಿದಂಗೆ ಯಾರಿದನು ಗೋಣ ಅವನು ಕುತ್ತಿಗೆ ತುಂಡೆ ಮಾಡ್ವಿ ಸರ್. ಯಾರ್ದು ಭೂರಿಶ್ರಮ. ಆ ಗೋಣ ನಾನ್ ನೃಪನ ಹೋಗು ಹೋಗೆಲೆ ಪಾಪಿ ಸುಕೃತವನೀಗಿ ಹುಟ್ಟಿದೆ ರಾಜ ಋಷಿ ಅವನೇಗಿದನು ನಿನಗೆನುತ ಬೈದುದುನಿ ಕೆಳ ಪರಿವಾರ ಬಂದ್ಬಿಟ್ರು. ಅಯ್ಯೋ ಪಾಂಡ್ಯ ಮಗನೇ ಸತ್ಯಕೇನ್ ರಾಜ ಋಷಿ ಕಾಣೋ ಅವನು, ಅವನ್ನೇ ಕೊಂದಾಕಿಬಿಟ್ಟೆ ಅಲ್ಲೋ ನೀನು. ಎಂಥ ಕೆಲಸ ಮಾಡಿದೆ, ಇಂಥ ಕೆಲಸ ಮಾಡ್ಬೋದೇನೋ ನೀನು. ಒಡಲ್ಲ ನೋಡಿ ಜ್ಯೋತಿಗ ಗಣಕ್ಕೆ ನಡೆದುದು ಡಗ್ ಅಂತ ಜ್ಯೋತಿಗೆ ಹೋಗ್ಬಿಡ್ತಾನೆ. ಅವನ ಕುತ್ತಿಗೆ ಕತ್ತರಿಸಿದ್ನಲ್ಲ ಶರೀರದಾಗಿಂದ ಹೋಗ್ಬಿಟ್ಟು ಮೇಲೆ ಸೂರ್ಯಮಂಡಲಕ್ಕೆ ಹೋಗ್ಬಿಡ್ತದೆ. ಒಡಲ ನಡೆದ ಜ್ಯೋತಿಗ ಗಣಕ್ಕೆ ನಡೆದುದಿತ್ತಲು ಸುರರು ಮರ್ತ್ಯರು ಸುಡು ಸುಡೆಂದುದು ಸತ್ಯಗಿಯ ದುಷ್ಕರ್ಮ ವಾಸನೆಗೆ. ಆ ದೇವಾನ್ ದೇವತೆಗಳು ಅಲ್ಲಿರೋ ಜನಗಳು ಎಲ್ಲ ಇವನ್ ಹಣೆಬಾರ ಸುಟ್ಟ ಬೆಂಕಿ ಸುಡ ಅಂದ್ರು. ಯಾರನ್ನ ಸತ್ಯಕ್ಕೆ ಇಂಥ ಕೆಲಸ ಮಾಡ್ಬೋದೆ. ಹಿಡಿದದು ಕೂಡ ಅರ್ಜುನನು ಮನವಿಡುಕಿದನು. ಅರ್ಜುನ ಕೂಡ ಬಾಧೆ ಆಯ್ತು, ಎಂತ ಕೆಲಸ ಮಾಡಿದೆವನು ಅಂತ. ಕುರುಬರು ಶೋಕದ ಕಡಲೊಳಿದ್ದರು ಬೈವುದಿರ್ದುದು ಕೃಷ್ಣ ಪೊಲುಗುಣರು. ಮತ್ ಜನರು ಕೃಷ್ಣಾರ್ಜುನರು ಬೈತಿದ್ದ ಇವ್ರು ಮಾಡಿದ್ದಕ್ಕೆ. ಇತ್ತರ ವಿರಶ್ಮಿಗಳು ನೆರೆ ಕೆಂಪತ್ತುತ್ತಿದ್ದವು. ಈ ಗ್ರಾಚಾರಕ್ಕೆ ಅವ್ರ ಕತೆ ಅವ್ರಿಗೆ ಇಟ್ಟಾಗೆ ಹೊತ್ತಾಗಲಿ ಕೆಂಪಗಾಗುತ್ತಾರೆ. ಏನು ಮಾಡ್ಬೇಕು ಇವನು? ಕೃಷ್ಣನ ಎಲ್ರು ಬೈತಾರಾಗ್ಲಿ, ಮತ್ತೆ ಅವನೇನ್ ಮಾಡ್ಬೇಕು? ಇವನ್ನ ಕಾಪಾಡ್ಬೇಕೆ, ಅವನ್ನ ಕಡಿಮೆ ಮಾಡಬಾರ್ದೆ. ಇತ್ತರ ವಿರಸ್ಮೆಗಳು ನೆರೆ ಕೆಂಪತ್ತಿದವು ಸೈಂಧವನ. ಈ ಗೊತ್ತೊತ್ತೆಯಲ್ಲಿ ನೆರೆ ಕಾಣಬಾರದು ಸಾಕು ದುಮ್ಮಾನ. ಇತ್ತ ನಿಜ ಭಾಷೆಗೆ ಪರಾಭವ ಹತ್ತಿರಾಯಿತು. ನರ ನಿಧಾನಿಸನುತ್ತ ಮುರಳಿಪುರ ತವ ಬಿಟ್ಟನು ಕಡೆಯ ಮೋಹದಕ್ಕೆ. ಅರ್ಜುನಿಗೆ ಹೇಳಿದ, ಅರ್ಜುನ ಸ್ವಲ್ಪ ಆಗುತ್ತೆ ಏನಪ್ಪ ಈ ಸುಮ್ಮನೆ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳ ಅಂದ್ಬಿಟ್ಟು ಕೊನೇ ರೌಂಡಿಗೆ ಹೊಂಟ್ಬಿಟ್ಟು ಜೊರ್ರ ಅಂತ ಎಕ್ಸ್ಪ್ರೆಸ್ ಆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಲ್ಲೆಲ್ಲ ಪ್ಯಾಸೆಂಜರ್ ಕಾಯ್ದ ಹೋಗ್ಬಿಡ್ತದ ನೋಡಿ ಬಸ್. ಹಂಗ ಹೊಂಟ್ಬಿಟ್ಟು ಯಾರು? ಕೃಷ್ಣ. ಕಾದಿರೈ ಷಡ್ರತರು ನೃಪತಿಗೆ ಕಾದು ಕೊಡಿರೈ ಸೈಂಧವನ. ಇದು ಕೈದುಕಾರರ ಠಾಬು ಸಾಹಸಿಗರಿಗೆ ಸಮಯವಿದು. ಮೂದಲೆಗಳವು ಮುಟ್ಟುವಡೆ ಮುನಿಸಾದಡೊಳ್ಳಿತು. ನಿಪ್ಪಸರದಲ್ಲಿ ಕಾದು ವಿರಲೈ ಕಾಣಲೆಹುದೆಂದು ಹೊರಳಿದನು ಪಾರ್ಥ. ಹೋಗಿದವನು ಯಾವ್ಯಾವನು ಕಾಯಿರಲೆ ಬಂದಿದ್ದೀನಿ. ಯಾರು? ಅರ್ಜುನ. ಜರಿದುದೀ ಬಲರಾಸಿ ಗಾಳಿಯ ಹೊರಳಿ ಕೊಡ್ಡಿದ ಹೊಟ್ಟು ಆರುವುದರಿದೆ. ಹೊಟ್ಟು ಗಾಳಿ ಎದ್ದು ಬಿಟ್ರೆ ಹೊಟ್ಟು ಬಿಡ್ಕೊಂಡೋಗೋದು ದೊಡ್ಡದೆ. ಆ ಬಂದಾರಲ್ಲಿ ಇವನ್ ಏನ್ ಮಾಡ್ತಾರೆ? ಅರ್ಜುನನ್ ಎಲ್ಲ ಸತ್ರು ಹೊಡಿತಿದ್ದಾನೆ. ಗುರು ತನುಜ ಕೃಪಾ ಕರ್ಣ ಮಾದ್ರೇಶ್ವರು ಇವರೆಲ್ಲ ಬಂದಿದ್ದಾರೆ. ಮಾದ್ರೇಶ್ವರ ಸುಯೋಧನ ದುರ್ಯೋಧನ ಇದ್ರಾಗ ಒಬ್ಬದು ನನಗೆ ಅದ್ರಾಗ ನೋಡಿದಂಗೆ ಆಗ್ಬೋದು. ಸತ್ತನಲ್ಲಿ ಬಂದಪ್ಪ ಅಂತ ಅದ್ರಾಗೆ ನಾಟಕದಾಗ ನೋಡಿದ್ವಿ ನಾವು ಅಷ್ಟೇ. ಸುಯೋಧನ ಚಿತ್ರಸೇನರು ಮುರಿದು ತರಹರಿಸಿದರು ಸೂಚಿವ್ಯೂಹದ ಗರುದಲ್ಲಿ. ಆ ಸೂಚಿವ್ಯೂಹದಾಗ ಅಲ್ಲಿ ಬಂದುಬಿಟ್ಟಿದ್ದಾನೆ ರಥ, ಅಲ್ಲಿಗೆ ಬಂದದು. ಕೊನೆಯ ಮೋಹರ ಅದು. ಹರಿಯ ಒಬ್ಬೆರಥ ಅಶ್ವದೊಬ್ಬರ ನರನ ವಿರುಟಂಕಾರ.
ಏನೋ ಆ ಪರಮಾತ್ಮನ ಇದು ಕುದುರೆಗಳ ಕೆನ್ನದಾಟ, ಅವನ ಪಾಂಚಜನ್ಯ ಶಂಕ ಓದೋದು, ಅರ್ಜುನನ ಗಾಂಡೀವದಲ್ಲಿ ಟೇಕಾರ ಮಾಡೋದು, ತೇರಿನ ಧರಸುರದ ಸೀತ್ಕಾರ ಹನುಮನ ಸಿಂಹರವ ಮೇಲೆ ಹನುಮಪ್ಪಿರು ಅಂತ ಅಂಜನಾನಂದನಂ ವೀರ ಅವನು ಬಿಡಕಂತ ಸಿಂಹಗರ್ಜನೆ ಅರ್ಜುನನ ರಥ ಇದಾನಲ್ಲ. ಹರಿಬಲ ಒತ್ತಿವಿದುದು ಚತುರ್ಬಲ ಹೊರಳಿ ಒಡೆದುದು ತುಬಟರದೆ ಜರ್ಝರಿತ ಮಾದುದು ಮರ್ತ ಹೊಕ್ಕನು ಸೈಂಧವನ ದಳವ. ಸೈಂಧ ಒಂದು ಅಳಗ್ ನುಗ್ಗಿ ಬಿಟ್ಟ. ಅಂದ್ರೆ ಸೈಂಧ ಒಂದೇ ಅಂತ ಗೊತ್ತಿಲ್ಲ, ಅಥವಾ ಇಟ್ಟಿದಾನೆಲ್ಲೋ. ಇವನು ಕೃಷ್ಣ ಇದಾನ, ಎಲ್ಲ ಗೊತ್ತಿರೋ ಬಿಟ್ಬಿಟ್ಟಾರ ತಾನ. ಅಳವಿಗೊಳ್ಳಲಿ ಮಹಾರಥರು ಕೈಗೊಳ್ಳಲಿ ಸೈಂಧವನು ಬನನೊಂದರಗಳಿಗೆ ಕಾದರೆ ನಾವು ನೆರೆ ಕುಂದವರು ಫಲಗುಣನ. ಸೈನ್ಯ ಎಲ್ಲ ಕೂಗ್ತಾರ, ಅದೇ ಇನ್ನೊಂದು ಅರ್ಧ ಗಳಿಗೆ ಕಾದು ಬಿಟ್ರೆ ಸಾಕು. ಸೈನ್ಯವನ್ನು ಉಳಿಸ್ತೀವಿ, ಅರ್ಜುನ ಸುಖವಾಗಿ ಸಾಯ್ತಾನೆ. ಈ ಪುಣ್ಯ ಯಾರಿಗುಂಟು ಯಾರಿಗಿಲ್ಲ, ಒಳ್ಳೆ ಲಾಟ್ರಿ ಹೇಳೋ ಪರಿಸ್ಥಿತಿ ಆಗದೆ ಅಂತ ನಾವು ಮಾತಾಡೋಣ. ಹಾ, ಕೊಳಗುಳದೊಳ್ಳಿದು ಕಾಲವಿನ ನರಗಳಿಗೆ ಸೇರಿಸಿ ಶಿವ ಎಂದು ಒಳಗೊಳಗೆ ಮೂದಲಿಸುತ್ತಿದ್ದರು ಭಟರು ತಮ್ಮೊಳಗೆ. ಶುಗು ಮಾತೀಗ ಸ್ವಲ್ಪ ಹೊತ್ತು ಬಿಡಬಾರ್ದು ಅಂತ ಒಳಗೊಳಗೆ ಮಾತಾಡ್ತಾ ಇದ್ದಾರೆ. ಧನುವನ್ನು ಧರಿಸಿ ಸಕಲ ಸುಭಟರು ಮನವ ಬಲಿದೊಗ್ಗಾಗಿ ಸರಳಿನ ಬೆನುಗು ಮಳೆಯಲ್ಲಿ ನಾದಿದರು ನಾರಾಯಣಾರ್ಜುನರ. ಎಲ್ಲ ಬಂದು ಈ ಬಿಡುದಿಗಳ ತಿಗಣ್ಣ ಗತಿಕೊಂಡ್ಬಿಟ್ಟಿದ್ರು. ನಾರಾಯಣಾರ್ಜುನರು ಸ್ವಾಮಿಯ ಕಡೆ ಸತ್ರು ಚಿಂತೆ ಇಲ್ಲ ಅಂತ. ಅನಿಬರಂಬನು ಕಡಿದು ಗುರುನಂದನನ ಕರ್ಣನ ಕೃಪನ ದುರ್ಯೋಧನನ ಮೈಯಲ್ಲಿ ಮೆತ್ತಿದನು ಮುಮ್ಮಳೆಯ ಬೋಳವು. ಅಷ್ಟು ಜನದ ಮಾಳಗಳನ್ನು ಕಳೆದು ಈ ಶಗಣಿ ಮೆಚ್ಚಿದಂಗೆ ಮೆಚ್ಚಿಬಿಟ್ಟು ನಂಗೆ ಮುರಿದೇ ಮೆಚ್ಚಿದಂಗೆ ಅವ್ರ ಮೈಗಳಿಗೆಲ್ಲ ಹೊಡೆದು ಬಿಟ್ಟ. ಕರ್ಣ, ಅಶ್ವತ್ಥಾಮ, ಕೃಪ, ಅವನಿಗೆ ಸವ್ಯಸಾಚಿ ಅಂತ ಹೆಸರು. ನರನಾರಾಯಣ ಸಾಮಾನ್ಯ ದೈವ ಅವತಾರವೇ ಅವನು. ಏನಂದ್ರೆ ಅವನಿಗೆ ಗೊತ್ತಿಲ್ಲ, ಇವನಿಗೆ ಗೊತ್ತದು, ಇಷ್ಟೇ ವ್ಯತ್ಯಾಸ. ನಮ್ಮದೇ ಸೂಕ್ಷ್ಮ ವೇದಾಂತ ಹೇಳೋದು ನರನಾರಾಯಣ ಅಂತ. ನೀನ್ ನರ ಅಂದ್ರೆ ನಾವೆಲ್ಲ ನರರು, ನಮ್ಗೇನು ಗೊತ್ತು. ಒಳಗೊಬ್ಬನು ಗೊತ್ತಿರಾನಿದ್ದಾನೆ, ಅವನ ಆಡಿದಂಗೆ ನೀನು ಆಡು. ಅವನು ಆಡಿದಂಗೆ ಆಡಲ್ಲ ಅನ್ನಬೇಡ. ನೀನು ಆಡಲ್ಲ ಅಂದ್ರೆ ಇನ್ನು ನಡೆಯಲ್ಲ. ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಬರಲ್ಲ, ಮತ್ತೆ ಅವನು ಆಡಿಸ್ತಾನೆ. ಅವನ ದುರ್ಯೋಧನ ಹೇಳ್ತಾನಲ್ಲ, ಎನ್ನ ಹೃದಯದೊಳಿರ್ದು ಮುರಿವನು ಗನ್ನದಲ್ಲಿ ಸಂಧಿಯರು ರಿಪುಗಳಲ್ಲಿನ್ನು ತನ್ನವರೊಳಿರ್ದ ನುಡಿವನಿ ಹದನ ಭಿನ್ನನಂತಿಯದೋರಿ ಭಿನ್ನ ಭಿನ್ನ ನೆನೆಸಿಯೇ ಮೇರಿ ಬೆರೆವ ತಿಳಿಯಲ ಭಿನ್ನನೈ ಮುರವೈ ನಾವಿಂದಂಜಲೇಕೆಂದ. ಅದೇ ಅವನು ನನಗೊಂದು ಬುದ್ಧಿ ಕೊಡ್ತಾನೆ, ನಿಮ್ಗೊಂದು ಬುದ್ಧಿ ಕೊಡ್ತಾನೆ, ಒಳಗೊಂದು ಹೊರಗೊಂದು. ಅವನೇ ಮಾಡಿದ್ರೆ ನಾವ್ಯಾಕೆ ಹೆದರಿಕೆಬೇಕು ಅನ್ನೋ ದುರ್ಯೋಧನ. ಅವನದೊಂದು ಪಾಲಿಸಿ ಅಂತ ನಾವೇನಂತೀವಿ, ಅವನದೊಂದು ಕತೆ ಇರ್ಲಿ. ಇಲ್ಲಿ ಹಿಂಗೆ ಗಲಾಟೆ ನಡೀತಾ ಇದೆ. ಪಡಪಡರ್ಜುನ ಹೋಗು ಹೋಗಳ ಬಡದು ಸೈಂಧವ ನಳಿಬೋ ಭಾಷೆಯ ನಡೆಸಬಲ್ಲರೇ ಬೇಗ ಬೆಳಗಿಸು ಹವ್ಯವಾಹನ ಅಂತಿದಾರಂತೆ. ಅಲ್ಲೇ ನಡೆಯದ ಕಣ ಅರ್ಜುನ ನಿಂತಿವತ್ತು. ನಿನ್ನ ಭಾಷೆ ಉಳಿಸ್ಕೋಬೇಕು ಅಂತಿದ್ರೆ ಸರ್ಮ ಅಗ್ನಿ ಪ್ರತಿಷ್ಠೆ ಅಲ್ಲಿ ಅಗ್ನಿಕೊಂಡ ತಗೊಳ್ಳು ಅಂತಾರಂತ ಸೈನಿಕರು. ಕೆಂಪಗಾಗ್ತದ ಹೊತ್ತಾಗಲಿ. ಕಡಲ ಮಧ್ಯದ ಗಿರಿಗೆ ಸುರಪತಿ ಕಡುಗಿ ಮಾಡುವುದೇನು. ಇವಾಗ ಪರ್ವತಗಳೆಲ್ಲ ರೆಕ್ಕೆ ಇದ್ವು ಅಂತ ಹಿಂದೆ ಹಾರಿ ಬಂದ್ಬಿಟ್ರೆ ಯಾವುದೋ ಒಂದು ಪರ್ವತ ಸಮುದ್ರದ ಹೋಗ್ಕೊಂಡ್ಬಿಟ್ಟು ದೇವೇಂದ್ರ ಏನ್ ಮಾಡ್ತಾನೆ ಆಗ. ಹಂಗಿವ ನಿನ್ನ ಪರಿಸ್ಥಿತಿ. ಏನೆನುತ ಕೈಗಳಿಗೆ ಬಿಲ್ಲಾಳುಗಳು ಬಿಗಿದರು ಸರಳ ಲಂಬರವ ಎಲ್ಲ ಹೊಡಿತಾ ಇದ್ದಾರೆ. ಜುಮಣಿ ಯೋಧರೆ ತರ ಹರಿಸುವುದದಿ ಮಿರರಾಜನ ದೇಹ ಈ ವಿಕ್ರಮ ದರಿದ್ರರಿಗಳುಕಿದರೆ ಬಳಿಗವ ಧನಂಜಯನ. ಇವರು ವಿಕ್ರಮ ದರಿದ್ರ. ಇಷ್ಟೆಲ್ಲ ಬಂದ್ರು ಶನಿ ಮುಂಡೆ ಅಂದ್ರೆ ಅವ್ರಿಗೆ ಅದರ್ತಾನೆ ಅರ್ಜುನ ಅಂತ. ಸಮತಳಿಸಿ ಶರಮಳೆಯ ಕರೆದು ಭ್ರಮಿಸಿ ಮಹಾರಥ ಭಟರ ವಿಜಯದ ಮಮತೆಗಳ ಮಣಿಸಿದನು ಅಮಳಾಸ್ತ್ರದೋ ಜಯಲಿ. ನೊಂದು ಮರಳದೆ ಮಸಗಿ ಸೂರ್ಯದ ನಂದನನು ತಾಗಿದನು. ನೋವಾದ್ರೂ ಬಿಡ್ದಂಗೆ ತಿರುಗಿ ಬಂದಂತವನು. ಗುರುಸುದ ಮುಂದುವರಿದನು. ತಲೆ ಹರಿದೆನ್ನಟ್ಟೆ ಕಾಜನು. ತಲೆ ಹೋದ್ರು ಕೂಡ ಬರೇ ಮುಂಡದಾಗೆ ಹೋಗವನ್ನ ಮುಂಡದಾಗ ಹೋಯ್ತೀನಿ ಅಂತ ಇವನು ಬಂದಂತ ಅಶ್ವತ್ಥಾಮ ಒಂದ್ ಕಡೆ. ಇಂದಿನಲ್ಲಿ ಮಹಾನವಮಿ ತಲೆಗಳಿಗೆಂದು ಕವಿದರು ಸಕಲ ಸುವಟರನು ಅರವಿಂದ ಸಗ ಹೊದ್ದಿದನು ಮೆಲ್ಲನೆ ಪಶ್ಚಿಮ ಮುದಿಯ. ಹಿಂಗೆ ಇವ್ರು ಮಾಡ್ತಾ ಇದ್ದಾರೆ. ಮೆಲ್ಲಕ್ಕೆ ಸೂರ್ಯನಾರಾಯಣ ಇಳಿತಾ ಇದ್ದಾನೆ ಕೆಂಪಗೆ.
ಎಲ್ಲಿಗೆ? ಪಶ್ಚಿಮಾಂಬುದಿ, ಪಶ್ಚಿಮ ಸಮುದ್ರದ ಅಂದ್ರೆ ಆ ಕಡೆ ಹೋಗ್ತಾ ಇದ್ದಾನೆ. ಮೇಲೆ ಬಿದ್ದುದು ಸೇನೆ ನಡೆದುದು ನಾಳೆ ಪರ್ಯಂತರ, ಗಳಿಗೆಗೆ ನಾಳುವನು ಇನ್ನೊಂದು ಗಳಿಗೆ ಇದೆಯಂತ. ಏನೇನು ಮಾಡ್ಬೇಕು? ಜಲದಿಯಲ್ಲಿ ಕಾಣೆನು ವೈರಿ ಸೈಂಧವನ, ಕೇಳಿ ಫಲವೇ ನಿನ್ನು ವನ್ನಿಜ್ವಾದ ಕೊಳ್ಳಲಿ ದೇಹವನು ಸಾಕೇಳು ಮುರಹರಾತೆ ರಸಿರು ಹಿನ್ನೆಂದನ ಪಾರ್ಥ. ಪರಮಾತ್ಮ ಆಗಲ್ಲ, ಇನ್ನ ನನ್ನ ಮಾತು ನಾನು ನಡೆಸ್ಕೋಬೇಕು, ತಿರುಗಿಸಿಬಿಡು, ಅಗ್ನಿ ಪ್ರತಿಷ್ಠೆ ಮಾಡಿ ನಾನು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದೀನಿ. ಸರಿಸಬೇಕುದು ಭಗುತ ಮಾಡಿದ ಛಲದ ಭಾಷೆಯನೆನುತ ಕೃಷ್ಣ ಅಂದ್ಕೊಂಡ ಅಂತ ಹೇಳಿ ನಾನು ಇದೀನಿ ಇವನು ಮಾತು ಭಕ್ತನ ಮಾತು ನಡೆಸ್ಬೇಕು ಅಂತ ರವಿ ಮಂಡಲಕ್ಕೆ ಮರೆಯೊಡ್ಡಿದನು ಮುರರಿಗುವರ ಸುದರ್ಶನವ. ಹಂಗೆ ಸುದರ್ಶನ ಚಕ್ರ ಮ್ಯಾತ್ ಮಾತಾಗಿಳ್ದಂಗ ಪರಮಾತ್ಮ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಕೇಸರಿ ಗಂಜದ ಮೃಗ ಉಂಟೆ, ದಿನೇಶನಿ ಗಂಜದ ತಮ ಉಂಟೆ, ವಾಸುದೇವ ವೈಕುಂಠ ಜಗನ್ಮಯ ಕೇಶವ ಕೃಷ್ಣ ಎಂದು ಉಚ್ಚರಿಸುವ ನಾಮ ಸಂಕೀರ್ತನೆ, ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ, ಗರುಡನಿ ಗಂಜದ ಫಣಿಯುಂಟೆ, ಕಳ್ಳುರಿಯಲಿ ಬೇಯದ ತೃಣವುಂಟೆ, ನರಹರಿ ನಾರಾಯಣ ದಾಮೋದರ ಪುರಂದರ ವಿಠಲ ಎಂದುಚ್ಚರಿಸುವ ನಾಮ ಸಂಕೀರ್ತನೆ, ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ, ನಾಮ ಒಂದೇ ಯಮನಾಳ್ಗಳನ್ನೊದೆದು ಅಜಾಮಿಳನಿಗೆ ಸುಕ್ಷೇಮವನಿತ್ತಂತ ನಾಮ ಸಂಕೀರ್ತನೆ, ಅನುದಿನ ಮಾಳ್ಪಗೆ ನರಕ ಭಯಗಳುಂಟೆ. ಆಗ ಹಾಗೆ ಪರಮಾತ್ಮನ ನಂಬಿರ್ತಕ್ಕಂಥ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷ ಹುಲ್ಲನ್ನು ತಿನ್ನಿಸಿದ. ಇಂಥವನು ಮೆಲ್ಲಗೆ ಮರೆ ಮಾಡಿದ ಸೂರ್ಯನಿಗೆ ವರ ಸುದರ್ಶನವ ಕತ್ತವಾಗಿ ಬಿಡ್ತು. ಏನೋ ಕಳ್ಳನೊಳಗೆ ಕತ್ತಲಿಸಿತು. ಕತ್ಲು ಒಬ್ಬರು ಮಕ್ಕೊಬ್ಬರಿಗೆ ಕಾಣದಂಗ ಕತ್ಲು ಎಲ್ಲಿ ಯುದ್ಧರಂಗದೊಳಗೆ. ಕಳ್ಳನೊಳಗೆ ಕತ್ತಲಿಸಿ ತಗಿತನ ಕೊಲೆಗೆ ಹಾಕಾವಳ ಕವಿದವೋ ನರಗಳಿಗೆಯಲ್ಲಿ ಸುಮಾನ ಮಸಯಿತು ಸಕಲ ಕುರುಬಲಗೆ. ಕೇಕಿಗಳು ಹೊಡಿತಾ ಇದ್ದಾರೆ ಕೌರವನ ಸೈನ್ಯದಾಗ. ಆಗೋಯ್ತು ಬಗೆಯಲ್ಲಿ. ಚರಗ ಬೀಸಿದರಾರಿದರು ಬಬ್ಬೆರಿದರು ಗಂಭೀರ ಭೇರಿಯ ಬಿರುದಿರುವಿನ ಕಪ್ಪರಿಸಿದವು ನಭವ. ಏನ್ ಡಮ 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 ಬಾರಿಸಿಬಿಟ್ರು. ಕೇಕೆ ಹೊಡೆಯೋರು, ಕುಣಿಯೋರು, ಎಗರೋರು. ಯಾಕೆಂದ್ರೆ ಇವತ್ತು ಸೈನ್ಯದ ಉಳಿದ ಅರ್ಜುನ ಸಾತ್ತು ಸುಲಭವಾಗಿ ಸಾಯ್ತಾನವ್ರು. ಇದು ಸಮಾಚಾರ. ಕೆರಹ ಕೊಡು ಭಾಷ್ಯಕಾರನು ಮರೆದು ಹೋಗಲಿ, ವನ್ನಿ ಕುಂಡದೊಳಗುವುದ ನೋಡುವೆವೆನುತ್ತ ತನಿಗೆದರಿ ತರಿಸೇನೆ. ಏನು ನುಗ್ಗುಲ ಅಂತ ಬಿಡ್ರಿ, ನಾವು ನೋಡ್ತೀವಿ. ಅರ್ಜುನ ಸಾಯೋದು ಇವಾಗ ತಾನು ಸರಿ ಅವನೇ ಕಳ್ಕಂತ. ಕೆಲವು ಕೊಡು ಬಿಡ್ರಿ. ಏನ್ ಜನ ಮುಕ್ಕರಿಗೆ ಬಿಟ್ಟಿದ್ದಾರೆ ಸುಮ್ಮನೆ. ಫಲಬು ತಪ್ಪಿದ ತಳಪಡದ ಹೆಬ್ಬುಲಿಯವೋಲ್, ದಿಕ್ಕು ತಪ್ಪಿದ ಹೆಬ್ಬುಲಿಗೆ ನಿನ್ನಾತ ಸಿಲುಕಿದ ನಿಳಕಿ ನೋಡಿದನೆಲ್ಲಿದೋರ್ಜುನ. ಇವನು ಸೈನ್ದ ನೋಡಿ ಕರ್ಮ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು. ಅದೇವ್ರ ನೋಯ್ಕೊಂಡ್ರು ಅವನೇನು ಮಾಡ ಕುಣಿಲಾರ್ದೆ ಮದ್ದೊಂದು ಗೋಳ ಐಕೊಂಡ್ರು. ಯಾರು ರಾತ್ರಿ ಕುಣಿಸ್ತಾಳೆ, ನಿಂಗೆ ಬಾಟ್ಲು ಸರಿ ಕೊಟ್ಲೆ ತೂಕೊಂಡ ಅಂತ ಕುಣಿಯಾಕ ನಿನಗೆ ಬರಲ್ಲ ಮದ್ಲನ್ ಬಡ್ಕೊಂಡ್ರೆ. ಆಗ ಹಂಗಾಯ್ತು ಇವನ್ ಕತೆ. ಅವನು ಬಂದ ದೋರರ್ಜುನ ನನಗೇನಂತ ಸ್ವಲ್ಪ ದಿನ ಮಕ್ಕೆ ಇರಬಾರ್ದೆ. ಅಲ್ಲೇ ಭೂಮಿ ಉಣಿಸಿ ಉದ್ದ ಅವನು ಸೈನ್ದವ ಕುತ್ತಿಗೆ ಅಲ್ಲೇ ಉಣಿಸಿದ್ರ ಏನ್ ಮಾಡಿದ್ರು ಸುಡುಗಾಡು ಅಲ್ಲೇ ಇರಬಾರ್ದ. ಹುಲಿಯ ಸೈಂಧವನಿತ್ತ ಪಾರ್ಥನ ಮೊಳಿದು ಜರಿದನು ಕೃಷ್ಣನ ಹಿತನ ತಲೆಗೆ ಹರ ಹಿಡಿಯುವಂಬ ತೊಡು ಬೇಗ ನೀನು. ಅವನು ಬಂದು ಹೆಂಗೆ ನಿಂತ್ಕೊಂಡ. ಕೃಷ್ಣ ಅರ್ಜುನ್ ಚೂಟಿದೆ ಈಗ ಪಾಶ್ ಬೋದಾತ ತಗ ನಿನ್ನ ಯಾತಕ್ಕೆ ಸಾಯಲು ತಗಾಳ ಆಗ ನೋಡಲ್ಲೇ ಅಲ್ಲೇ ಒಂದು ತಲೆ ಎತ್ತಿ ಕಾಣಿಸ್ತದ ನೋಡ. ಎಲ್ಲಿಗೆ ಎದುರಿಗೆ ಬಂದಿದ್ದಾನು ನೋಡಿ. ಈ ಕೋರ್ಮ
ಕರ್ಮ. ಅಲ್ಲಿ ಸ್ವಲ್ಪ ಸುಮ್ಮನೆ ಅದಂಗೆ ಸುಮ್ಮನೆ ಒಳಗೆ ಡ್ರೈವಿಂಗ್ ನಡೀತಾ ಅದು. ದೇವಾ ರವಿ ಅಸ್ತಮಿಸಿದವು ನೀವಾದುಚಿತವ ಕಂಡಿರೇನೆ. ಪರಮಾತ್ಮ ನಿನ್ನ ಸಣ್ಣ ಹಿಡಿದು ಸುಳುವಿಲ್ಲ ಅಂತಾರೆ. ನೀನೇನು ಒಳ್ಳೇದೇ ಹೇಳೋದು. ಏನ್ ಕಂಡ್ರಿ ನೀವು ಗೊತ್ತು ಮುಣಿಗೆದಲ್ಲ ಅಂದ್ರೆ, ನಿನಗಾವ ಭಯ ಬೇಡ, ನಾನು ತೋರಿಸು ಆಮೇಲೆ ತೋರ್ಸು ಮಳೆಯ ನೀನು ಮಾರು ಸೂರ್ಯನ ದೊಡ್ಡ ಮಹಾಶಲವ ಪಾಶುಪದಾಸ್ತ್ರಕ್ಕೆ ಅವನು ಸಾಯೋದು. ಈಶ್ವರನ ಹತ್ರ ಪಡೆದಲ್ಲ ಒಡಿ. ಆ ವಿರೋಧಿಯ ಕೆಳಗು ಸೂರ್ಯನ ನಾನು ತೋರಿಸಿಕೊಡುವೆ. ಯಾಕೆಂದ್ರೆ ಪರಮಾತ್ಮನ ಸಕಲ ಗ್ರಹಫಲ ನೀನೆ, ಸರಸ್ವಜಾಕ್ಷ. ಪುರಂದರದಾಸರು ಹೇಳಿದ್ದಾರೆ, ರವಿಚಂದ್ರ ಬುಧ ನೀನೆ, ರಾಹು ಕೇತುವು ನೀನೆ, ಕವಿ ಗುರು ಶುಕ್ರ ಶನಿ ಮಂಗಳನು ನೀನೆ, ದಿವಸ ರಾತ್ರಿಯು ನೀನೆ, ನವವಿಧಾನವು ನೀನೆ, ಅವರೋಗಹರ ನೀನೆ, ಭೇಷಜನು. ಅದಕ್ಕೆ ನಂಬಬೇಕಪ್ಪ, ಪರಮಾತ್ಮ ನಂಬಬೇಕು. ಒರೇ ಪಾಂಡವರು ನಂಬಿದ್ರು ನಮ್ಗೇನು ಗ್ರಾಚಾರ ಅಂತ ನಾವು ಅಲ್ಲ. ನಂಬು, ನಿನ್ನ ಕೈಲಾದ ನೀನು ಮಾಡು. ನಂಬು ನಾರಾಯಣನ ಯಾವುದು ಸ್ವಾಮಿಗಳು ಹಾಗೆ ಎಷ್ಟು ಚೆನ್ನಾಗ. ಆದ್ರಿಂದ ಪಕ್ಷಮಾಸವು ನೀನೆ, ಪಕ್ಷ ಅಂದ್ರೆ 15 ದಿನ, ಮಾಸ ಅಂದ್ರೆ ತಿಂಗಳು, ಪರ್ವಕಾಲವು ನೀನೆ, ನಕ್ಷತ್ರ ಯೋಗ ತಿಥಿ ಕರಣ ನೀನೆ, ಅಕ್ಷಯವೆಂದು ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನ ಗರುಡ ಕೃಷ್ಣನು ನೀನೆ, ಸಕಲ ಗ್ರಹಫಲ ನೀನೆ, ಸರಸ್ವತಿ ಅಕ್ಷ. ಎಲ್ಲ ನೀನೆ, ಎಲ್ಲ ನೀನೆ, ಎಲ್ಲ ನೀನೆ. ಋತುವತ್ಸರವು ನೀನೆ, ಕೃತ ಯುಗಾದಿಯು ನೀನೆ, ಕ್ರತು ಹೋಮ ಯಜ್ಞ ಸದ್ಗತಿಯು ನೀನೆ, ಜಿತವಾದಿ ಎನ್ನೊಡೆಯ ಪುರಂದರ ವಿಠಲನೆ, ಶ್ರುತಿಗೆ ಸಿಲುಕದ ಮಹಾಮಹಿಮನು ನೀನೆ. ಇವನೇ ಪಕ್ಕದ ಕುತ್ಕೊಂಡಿದ್ದಾನೆ. ಸೂರ್ಯ ಹೆಂಗ್ ಮುಡುತ್ತಾನೆ? ಸಾಧ್ಯವೇ? ದೇವ ರವಿಯಸ್ತ ಅಯ್ಯೋ ನಿನ್ನ ಸುಮ್ಮನೆ ತಗೊಂಡು ಹೊಡೆಯಲೇ, ನಾನು ತೋರಿಸ್ತೀನಿ ಅಂತ ಟೈಮ್ ಇಲ್ಲ. ಆ ವಿರೋಧಿಯ ಕೆಳಗು ಸೂರ್ಯನ ನಾನು ತೋರಿಸಿಕೊಡುವೆನೇನೆ. ಗಾಂಡೀವದಲ್ಲಿ ಹೂಡಿದನು ಫಲಗುಣ ಪಾಶುಪತ ಶರವ. ತಗ ಪಾಶುಪದಾಸ್ತ್ರ ಅವತ್ತು ಶಿವ ಕೊಟ್ಟಿದ್ನೇ ಮಹಾದೇವ, ಹೊಡಿಬಿಟ್ಟ. ತೆಗೆದು ತೆಗೆಯ ಜಗ ಕಂಪಿಸಿತು. ಒಂದು ಮತ್ತಳಿಗೆ ತೆಗೆದ್ರೆ ಜಗತ್ತೇ ಕಂಪಿಸ್ತಾ ಇದೆಯಾ. ಏನು ಘೋರವಾದ, ಏನೋ ಒಂದು ವಿಚಿತ್ರವಾದ ಶಬ್ದ, ಏನೋ ಒಂದು ಗಲಾಟೆ, ಏನೋ ಅದ್ರದ್ದು ಪರಾಕ್ರಮ ಹಂಗದೆ. ಜಗ ಕಂಪಿಸಿತು, ತಾರೆಗಳು ಗಡಿಸಿತು, ಆಕಾಶದ ನಕ್ಷತ್ರ ಪಳ 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 ಉದುರಿಸಿರೋವು. ನಭ ಜಲದಿ ರತ್ನಾಳಿಗಳನ್ನು ಕಲಿಸಿತ್ತು. ಸಮುದ್ರದಾಗ ರತ್ನಗಳು ತೇಲ್ತಿರೋ ಭೂಮಿಯಿಂದ, ಅಂದ್ರೆ ಅರುಳುಗಳು ತೇಳಿದ್ರು. ಕುಳಾದ್ರಿಗಳದ ಬೆಳಬಲಕೆ, ಬೆಟ್ಟಗಳಲ್ಲಿ ಕದಲಿದ್ದು ಅಂತೀವಿ. ದಿಗಿಬದ್ಧತೆ ನಡುಗಿ ಅಷ್ಟ ದಿಗ್ಗಜಗಳು ಭೂಮಿಯನ್ನು ಹೊತ್ತಿರ್ತಕ್ಕಂಥ 8 ಆನೆಗಳನ್ನು ಹೊತ್ತಿರೋದು. ಇವೆಲ್ಲ ಅರ್ಥ ಮಾಡಿಕೆ. ಭೂಮಿ ಆದ್ರಿಂದ ನಿಂತದೆ. ಕೂರ್ಮ ಅಂದ್ರೆ ಏನು, ಎಲ್ಲಿದ್ದಾನೆ, ಅಷ್ಟು ದಿಗ್ಗಜ ಭೂಮಿ. ನನ್ನ ಸಾಮಾನು ಓಹೋ ನೆನೆಲ್ಲ ಸೂಸ್ಕೊಂಡು ನಾನು ಯಾತಕ್ಕೆ ಸೂಸ್ಕೊಂಬತ್ತ ಅಲ್ಕಾಯಿ ಹೇಳಿದ್ರದ ಅಲ್ಲ. ಮನುಷ್ಯ ಇಷ್ಟಾದ್ರೂ ಅರ್ಥವಿಲ್ಲ ಎಂತ ಜ್ಞಾನ ಅಲೇ ಪರಮಾತ್ಮ ಅಂತೂ. ದಿಗಿಬತತಿ ನಡುಗೆ ತಳವಾಸುಯಿ ಫಣಾವಳಿ ಸೆಳೆಯೇ. ಭೂಮಿ ಹೊತ್ತಿರೋ ಆದಿಶೇಷನ ಹೆಡೆ ಸುಮ್ಮನೆ ಗಡ 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 ನಡುತ್ತಾ ಚಲನೆ ಆಗ್ತಾ ಇದೆಯಂತ ಪಾಪ, ಅಷ್ಟು ತೂಕ. ಬಲು ಸರಳುಗಿದು ಧಳ್ಳುರಿದಿರುಳಕೋರಿತು ಬೆಸಸು ಎನ್ನುವುದು. ಸುಮ್ಮನೆ ಕರ್ರಗ ವಿಷ ಕಾರ್ತಾ ಇದ್ದೆ. ಹೇಳು ಹೇಳು ಹೇಳು, ಏನಪ್ಪಣೆ ಏನಪ್ಪಣೆ. ಬಲಿದು ಮಂಡಿಯನು ಊರಿಗೆನ್ನೆಗೆ ಸೆಳೆದು ಮುಸ್ತಿಯ ವಾರ್ಥ ಸಹಿತ ತಲೆಯ ನೆಚ್ಚನು. ಗೋಣ ಕಡಿದು ಪಾಶುಪತ ಬಾಣ. ಭೂಮಿ ಊರನ್ನ ಶಕ್ತಿ ಅದು ಎತ್ತಬೇಕಾದ್ರೂ ಬಹಳ ಕಷ್ಟನಂತೆ. ಆ ಪಾಶುಪದ ಅಷ್ಟು ತೂಕ ಇರ್ತದೆ, ಸಪ್ಪೆದಂಟುಗಳಿದ್ದಂಗಿರಲ್ಲ. ಎತ್ತಿ ಹೊಡೆದು ಬಿಟ್ಟ ಆಕರ್ಣ ಪೂರಿತ ಅಂದ್ರೆ ಕಿವಿ ತನಕ ಎಳೆದ್ರೆ ಪೂರ್ಣ ಶಕ್ತಿ ಅಂತ ಹೊಡೆದು ಬಿಟ್ರೆ ಹೊಳೆವ ಮಕುಟದ ವದನ ಗಗನಂಗಣಕ್ಕೆ ಚಿಮ್ಮಿತು. ಚಕ್ಕನೆ ಹಾಕಿಸ್ಬಿಟ್ಟು ಏನ್ ಮ್ಯಾಲ ಪಳ 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 ಹೊಳಿತಾ ಇದೆ ಅಂತ ಅವನ ತಲೆ ಕಿರೀಟ ಎಲ್ಲ. ರಕ್ತಧಾರಾವಳಿಯ ರಿಂಗಣವಾಯಿತು ಮುಂಗಡ ತಲೆ ಮುಂಡದ ತಲೆಯ ಮಧ್ಯದಲ್ಲಿ. ಇದ್ರ ಮಧ್ಯೆ ಸುಮ್ಮನೆ ರಕ್ತ ಹಂಗೆ ಹೋಯ್ತದ, ಮ್ಯಾಲಿನ ಸೋರ್ತಾ ಅದಂತ ಧಾರಾಕಾರವಾಗಿ. ಬೀಳು ಅಭಿಮನ್ಯುವಿನ ಬಾಳಲಿ ಉದೇ ನಿನ್ನ ಅರ್ಜು ಉಬ್ಬಾಳುತನದಲ್ಲಿ ಪಾರ್ಥ ಬಬ್ಬಿಡೆ. ಬೀಳು, ಅವನಿಗೆ ಮತ್ತಿಟ್ಟು ಬರಲ್ಲ. ನನ್ನ ಮಗನ ತಲೆ ಕಡ್ದೋನೆ ಸಾಯೋ, ನೀನು ಬಾಳ್ತೀಯೇನೋ ಪ್ರಪಂಚದಾಗೆ ಅಂತಿದ್ರೆ ಅವಾಗ ಕೃಷ್ಣ ಗದರಿಸಿದಂತ ಅವನು, ಅಯ್ಯ ನಿನ್ನ ಖಾತಿಯಲ್ಲಿ ಕೂಳ ಕೇಳೀಗ ಅವನ ತಲೆಯನ್ನು ಬೀಳಿಸಿ ಕಪಾಲ 1000 ಹೋಳಕುದು. ಅಯ್ಯೋ ನಿನ್ನ ಇವಾಗ ಕುಣಿತೀಯೋ ಚುಮುಂಡೆ ಮಗನೆ. ಆ ತಲೆ ನೆಲಕ್ಕೆ ಬಿದ್ದು ಬಿಟ್ಟಿದೆ.
ಯಾರಿಂದ ಬಿದ್ದಿರ್ತದೋ ಅವನ್ ತಲೆ ಸಾವಿರೊಳಗೆ. ಇದು ಅವರ ಅಪ್ಪು ಕೊಟ್ಟ ಶಾಪ. ಅದಕ್ಕೆ ಅದು ಬೀಳ್ದಂಗ ನೋಡ್ಕೊಂಬಂದು ನೋಡಿ ಹಂಗದು ಗುರುವಿಗೆ ಚಿರುಮಂದು. ಇದೆಲ್ಲ ಯಾರಿಗ್ ಗೊತ್ತವೆ ಏನೋ. ಸಾವಿರ ಹೋಳಕುದು ತೊಡುಬಾಬಿ ಬೇಗದರಂಬ ತರದ ಬಾಣ ಬಿಡೋದು ಕೆಳಗೆ ಬೀಳ್ದಂಗೆ ಎಲ್ಲಿ ಕಳಿಸ್ಬೇಕದ್ನ. ಅವನ್ ಯಾರು ವರ ಕೊಟ್ಟಿದ್ರ ಅವನ್ ತಲೆನೇ ಸಾವಿರ. ಅವರಪ್ಪ ಅಲ್ಲೆಲ್ಲ ಜಪ ಮಾಡ್ತಿದ್ನಿ ಸಮುದ್ರದ ತೀರದ ಸಾಯಂಕಾಲ ಅರ್ಘ್ಯ ಕೊಡ್ತಿದ್ನಿ. ಇವನ ತಂದೆಯ ಶಾಪವಾವನ, ಇವನ ತಲೆಯನ್ನು ನೆಲಕ್ಕೆ ಕೆಡಕುವನೋ, ಅವನ ಮಸ್ತಕ ಬಿರಿದು ಬೀಳಲಿ ಎಂದನೀ ತಲೆಯ. ಯಾವನಿಂದ ನನ್ನ ಮಗನ ತಲೆ ನೆಲಕ್ಕೆ ಬೀಳ್ತದೋ ಅವನ ತಲೆ ಸಾವಿರೊಳಾಗಲಿ ಅಂತ ಅವರಪ್ಪ ಕೊಟ್ಟ ಶಾಪ. ಇವನ ತಂದೆಯ ಕೈಯೊಳಗೆ ಬೀಳುವ ಉಪಾಯವನ್ನು ಮಾಡು ನೀನು. ಇವಾಗ ಅವನು ಶಾಪ ಕೊಟ್ಟವನ ಕೈಯಾಗೆ ಬೀಳಿ ಉಪಾಯ ಮಾಡ್ಬೋದು. ಅವಾಗೆಲ್ಲ ಮಂತ್ರಾಸ್ತ್ರ ಬಿಡಿದ್ರು. ಇವಾಗಿನ ಹಂಗೆ ಹುಣಸೆ ಹಣ್ಣು ಇಚ್ಕೊಂಡು ಬೀಕ ಬಾಣಗಳಲ್ಲ ಅವು. ಇವಾಗ ಸಪ್ಪೆದಂಟಿಗೆ ಮೆಚ್ಚೇನು ಹೊಡಿ ಯಾತ್ರದ ಮೋಸದವ ಎಲ್ಲ ಇವು. ಏನು ಇವನ ತಂದೆಯ ಕೈಯೊಳಗೆ ಬೀಳುವ ಉಪಾಯವ ಮಾಡು ನೀನೇನೆ. ದಿವಿಜಪತಿ ಸುತನ ಮಹಾಸ್ತ್ರಕ್ಕೆ ಬೆಸಸಿದನು ಹತನು. ನೋಡು ಆ ಅಸ್ತ್ರಕ್ಕೆ ಹೇಳಿದೆ ಹಿಂಗ ಮಾಡು. ತುಡುಕಿ ಕಂಡವ ಕಚ್ಚಿನ ಬದಲಿ ಗಿಡಗ ಹಾಯಿ ಬಂದದಲ್ಲಿ ತಲೆಯನ್ನು ಹಿಡಿದು ಹಾಯ್ದುದು ಬಾಣ ವೃದ್ಧಕ್ಷತ್ರ ನಿದ್ದೆಡೆಗೆ. ನೋಡಪ್ಪ ಅದಕ್ಕೆ ಒಂದು ಮಂತ್ರಾಸ್ತ್ರಗಳು. ಅವಾಗ ಮಂತ್ರಯುಗ, ಇವಾಗ ಯಂತ್ರಯುಗ. ಕರೆಂಟು ಯಾವುದೇ ಎಷ್ಟು ಚೂರು ವ್ಯತ್ಯಾಸ ಆದ್ರೆ ಹೆಂಗ ಒಳ್ಳೇದಾಗುತ್ತೆ, ಒಳ್ಳೆ ಪ್ರಾಣಗಳು ಹೋಗ್ತಾವೋ ಹಂಗ ಆವಾಗ ಮಂತ್ರಯುಗ. ಇಲ್ಲಿ ಮಂತ್ರಿಸಿದ್ರೆ ಅವ್ನೇನ್ ಬೇಕಾದ್ರೂ ಆಗ್ಬೋದು. ಹಂಗೇನ್ ಮಾಡ್ಬಿಟ್ಟು ಆ ಬಾಣಕ್ಕೆ ಯಾವಾಗ ಅಪ್ಪಣೆ ಮಾಡ್ಬಿಟ್ನೋ, ತುಡುಕಿ ಕಂಡವ ಕಚ್ಚಿ ನಭದಲ್ಲಿ ಗಿಡಗ ಹಾಯುವಂತದಲ್ಲಿ ತಲೆಯನ್ನು ಹಿಡಿದು ಹಾಯ್ದುದು ಬಾಣ ವೃದ್ಧಕ್ಷತ್ರ ನಿದ್ದೆಡೆಗೆ. ಪಾಪ ಮುದುಕ ಅವನಪ್ಪ ಆಗ್ಲೇ ಅವನು ಕುಡಿದ ಎರಡರೊಳಗೆ ಜಲವನ್ನು ಹಿಡಿದು ಹಾಯಿಕೋ ಸಮಯದಲ್ಲಿ ಎರಡನೇ ಅರ್ಘ್ಯ ಸೂರ್ಯನಿಗೆ ಬಿಡಲ್ಲ ನಾವು 3 ಅರ್ಘ್ಯಗಳು. ಹಂಗ ಎರಡನೇ ಅರ್ಘ್ಯ ಬಿಡ್ತಿದ್ ನಾನು ಅಲ್ಲೆಲ್ಲ ಮನೆಗೇನ ನದಿ ಒಳಗೋ ಹೇಳಿ. ಆ ಸಮಯದಲ್ಲಿ ನಡುವೆ ಬಿದ್ದುದು ಅರ್ಘ್ಯ ಜಲ ನವರತ್ನ ರಕ್ತಮಯವಾಗಿ ಪಕ್ಷ ತುಂಬ ತುಂಬಿಕೊಂಡಿದ್ದಾನೆ. ಕಣ ಮುಚ್ಕೊಂಡು 3 ಬಿದ್ರವರೆ ಎಣ್ಣೆಮ್ಮ ಅಂತ ಕೈಯಾಗಿ ಹಿಡ್ಕೊಂಡಿದ್ದ ಗಬ್ಬನು ಬಿತ್ತು. ಏನಿದು ಅದ್ಭುತವೇನು ತಲೆಯೇನು ತಾನೇ ಕೊಡಹಿದನು. ಅವನೇ ವರ ಕೊಟ್ಟಿ. ಏನಿದು ಅಂತ ನಿಟ್ಟು ಬಿದ್ದು ಕೆಳಗೆ ಹಾಕಿ ಅವನ ಕೈಯಿಂದ ಬಿತ್ತ. ನೋಡಿ ಹೆಂಗದಿದ್ರು. ಏನಿದು ಅದ್ಭುತವೇನು ತಲೆಯೇನು ತಾನೇ ಕೊಡಹಿದನು ಅಂಜುಲಿಯೇನು ಅದನೇನ ನೆಂಬೆನು ಕೃಷ್ಣರಾಯನ ಮಂತ್ರ ಶಕ್ತಿಯೇನು. ಏನ್ ಹೇಳ್ಬೇಕಯ್ಯ ಪರಮಾತ್ಮನ ಮಂತ್ರ ಶಕ್ತಿ ಏನು. ಆ ನರೇಂದ್ರನ ತಲೆ ಸಹಸ್ರ ವಿಧಾನದಲ್ಲಿ ಬಿರಿದುದು 1000 ಚೂರೇ ಆಯ್ತು. ಅವನ ತಲೆ ಬಿರುಕು ಬಿಟ್ಟು ಬಟ ಸಹಸ್ರ ವಿಧಾನದಲ್ಲಿ ಬಿರಿದುದು ಸುಯೋಧನ ಸೇನೆ ಹರಿದುದು ಜರಿದು ದರಿಭಟ ಧೈರ್ಯಗಿರಿ ನಿಕರ. ನುಡುಗಿ ಸಂಗರ ಭೀತಿಯಲ್ಲಿ ಬೆಂಗೊಡುವ ನಾಯಕ ವಾಡಿಗಳ ಸಂಗಡವ ನೋಡುತ್ತಾ ಮಲಯ ಚಕ್ರವ ತೆಗೆದನ ಸುರಾರಿ. ಪಾಂಡವರು ಪಾಪಿಷ್ಟು ಅಂಥವ್ರು ಇಂಥವ್ರು ಮೋಸಗಾರರು ಅಂತ ಅನ್ನದಂಗಿರ್ತಾರ. ಹೊತ್ತು ಮುಳುಗಿದ್ರು ಕೊಂದ್ರು ಮರ್ನೋಣ ಮ್ಯಾತ್ ನಂಗೆ ಎಳೆ ಬಿಸಿಲು ಕಪ್ಪಲಕ್ ಪೆಂಡ್ಲಿ ಅಂತೀವಿ ನೋಡಿ ನಾವು. ಮಳೆ ಮಾಡೋದು ಮಳೆ ಬಂದು ಕಪ್ಪಲಕ್ಲಿ ಪೆಂಡ್ಲಿ ಎಂಬಲ್ಲಿ ಹಂಗೆ ಚಳ್ಳಗ್ ಮಾಡುದು ಮರೆಗೆ ಮುಚ್ಕೊಂಡಿತ್ತೇನೋ ಹಂಗೆ. ಪಡುವಲಿಳಿಯದ ರವಿಯ ಬೈಯುತ ಬೆಳೆದನ ಕುರುರಾಯ. ದುರ್ಯೋಧನ ನಾವು ನೋಡಿ ನಿನ್ ಮನೆ ಹಾಳಾಗುವ ಅಂತ ಬಿಟ್ಟುಗಳು ಮುಡ್ಕೊಂಡು ದುರ್ಯೋಧನ ಅದೇ ಹೋದ್. ಅಯ್ಯ ನೀನು ಮುಳುಗಿದ್ವಿ ಅಂದ್ಕೊಂಡಿವಲ್ಲ, ನೀನೇಂತ ಕೈ ಕೊಟ್ಟೆ ಅಂತ ರವಿಯ ಬೈಯುತ ಹೋದ. ಕುರುರಾಯ ಇತ್ತಲು ಹಿಡಿದ ಚೌರಿಗಳ ಆಡಿದವು ಪಾಂಡವರ ಸೇನೆ. ತಗಾಟ ಮಾಡ ಪಾಂಡವರುಗಳ ನಗಾರಿಗಳು ಏನು ಬಾವುಟಗಳು ಎಗರಾಡಿಬಿಟ್ಟು ಬಾಪ. ದೈವ ಪೌರುಷದೊಳಗೆ ಶಿವ ದೈವ ಬಲವೇ ಬಲವಲ್ಲ ಅಂದ್ಕಂತಾರಂತ ಈ ಕಡೆ ಕೌರವರು ಸೈನ್ಯದ ಕಡೆ. ಇವಾಗ ಎಲ್ಲಾ ಬಲಕ್ಕಿಂತ ಬಲ ಯಾವುದು? ದೈವ ಬಲ. ದೈವ ಪೌರುಷದೊಳಗೆ ಶಿವ ದೈವ ಬಲವೇ ಬಲಬಲ. ನಿರ್ದೈವ ರಂಗೈತೊಳಗೆ ಬಂದರೆ ಪುರುಷ ಪಾಷಾಣ. ಪುರುಷ ಮಾಣಿಕ್ಯಗಳು ಈ ದರಿದ್ರಧಾಮೋದ್ರ ಕೈಗೆ ಬಂದ್ರೆ ನಾಶನಂತೆ ಏನೋ. ದೈವದೂರರು ಧರ್ಮಹೀನರು ನೈಗಗಳೆನ್ನುತ್ತಾ ಮಿಗೆ ಬಿಸುಸುಯುತ್ತಿರುವುದು ಕರ್ಣ ಕೃಪಾ ಗುರು ನಂದನಾದಿಗಳು. ಅವ್ರನ್ನ ಅವರೇ ಬೈಕಂತ
ಕರ್ಣ, ಅಶ್ವತ್ಥಾಮ ಇವರೆಲ್ಲ ಇವ್ರ ಮನೆ ಹಾಳಾಗೋಗ ಇವ್ರು ಮಾಡೋ ಕೆಲಸಗಳು ಅಂತ ಒಂದು ಅದಕ್ಕೆ ಮತ್ತೆ ಹಾಳಾಗೋಗಿರೋ ಇವ್ರ ಜೊತೆ ಕಟ್ಕೊಂಡು ನಾವೆಲ್ಲ ಹಾಳಾಗೋದ್ವಿ ಅವ್ರು ಇವಾಗ ಅಂದ್ಕಂತ ಕಡಲ ಮೊಲಕಿನಲ ಕರಿದಗೂ ಲಘುವೀ ಬಡಯ ಒಡಲ ಯುಗ ಸಹಸ್ರ ಏನೋ ಸಹಸ್ರದ ಒಡೆಯಬಹುದೇ ದ್ರೋಣ ರಚಿಸಿದ ವ್ಯೂಹ ಪರ್ವತವ ಅಂದ್ಕಂತಾರಂತವ್ರೆ. ಈ ದ್ರೋಣಾಜ ರಚನೆ ಮಾಡಿರ್ತಕ್ಕಂಥ ಈ ಒಂದು ಚಕ್ರವ್ಯೂಹ ಯುಗ ಸಹಸ್ರದೊಳು 1000 ಯುಗಗಳಾದ್ರೂ ಕೂಡ ಒಡೆಯಕ್ಕಾಗಲ್ಲ ಅಂತ ರಚನೆ ಮಾಡಿದ. ಏನ ಒಡೆದು ಹೋಯಿತ್ತೊಡ್ಡು ಈ ಸೈಂಧವ ಧೃತರಾಷ್ಟ್ರ ಕೇಳ್ತು, ಏನ್ ಕರ್ಮನಯ ನಿನ್ನ ಮಕ್ಕಳಿಗೆ, ಏನಿನ್ ಯಾರ ಮಾತನ್ನು ಕೇಳಿದ್ರೆ ಏನನ್ನ ಬಿಟ್ರೆ ಮಾಡೋ ಕೆಟ್ಟ ಕೆಲಸ ಅಂತ ಒಡೆದು ಹೋಯಿತ್ತೊಡ್ಡು. ಮತ್ತೆ ಎಲ್ಲಾಯ್ತು ಮತ್ತೆ ಸೈನ್ಯ ಸೈಂಧವ ನೋಡಲ್ವೋ ನೀಗಿತು. ಇಷ್ಟು ಮಾಡಿ ಸೈಂಧವನ ನೋಡಿದ್ನೆ, ಅವನು ಉಳಿಲಿಲ್ಲ. ತಲೆ ನಕಟ ತೊಡಗಿದೆವುದ ಕಲಹದಲ್ಲಿ ದೈವದಲ್ಲಿ ಕಲಹವನೆಂದನ ಕರ್ಣ ಒದ್ದಾಡಿ. ತಪ್ಪು ಇದೆಲ್ಲ ನಾವು ಮಾಡಿದ್ವಿ, ಇಂಥ ಕೆಲಸ ಮಾಡ್ಬೋದು. ಮುನಿದು ಮಾಡುವುದೇನು ಕೃಷ್ಣನ ಹುಗನ ಅವರೇ ಅಂದ್ಕೊಂತವ್ರ. ನಾವ್ ಎಷ್ಟು ರೇಗಿದ್ರಿ ಏನಪ್ಪ ಮಾಡೋದು, ಆ ಪರಮಾತ್ಮ ಸಂಪೂರ್ಣವಾದ ದೃಷ್ಟಿ ಅವ್ರ ಮನೆಗೆ ಬಿದ್ದಿದ್ದಾನೆ ಎಂದು ಇನ್ನೇನು ಹೇಳುದು. ಮುನಿದು ಮಾಡುವುದೇನು ಕೃಷ್ಣನ ಹುಗನ ಏನಂದ್ರೆ ಇದ್ರಾಗ ಟ್ರಿಕ್ಕು. ನಾವೇನಂದ್ಕಂತೀವಿ ಅಂದ್ರೆ ಏನ್ ದೇವ್ರ ಧ್ಯಾನ ಮಾಡಿಬಿಟ್ಟು ಸಾಂಜಿಗ 1 ಗಂಟೆಗೆ ಯಾವ್ದು ನಮ್ಗೆ ಸಿಕ್ಕಿಬಿಡು ಮೇಲಾಗ್ಬಿಡು. ಇದು ಇದಲ್ಲ. ನಿನ್ನ ಭಕ್ತರೆಂದೆನಿಸಿಕೊಂಬೋರು ಭಂಗ ಪಡಲೀಬೇಕು. ಅನ್ನ ಉದಕ ವಸ್ತ್ರಗಳ ಕಾಣದೇ ಇರಬೇಕು. ಬೆನ್ನು ಹತ್ತಿ ರೋಗಗಳು ಬಾಧಿಸುತ್ತಲಿರಬೇಕು. ತನ್ನವರ ಕೈಯಿಂದ ಛೀ ಎನಿಸಿಕೊಳ್ಳಬೇಕು ಪುರಂದರ ವಿಠಲ. ಇಲ್ಲಿದ್ರೆ ಸುಮ್ಮನೆ ಬರುವುದೇ ಮುಕ್ತಿ. ನಮ್ಮ ಅಚ್ಯುತ ಅನಂತನ ನೆನೆಯದೆ ಭಕ್ತಿ. ಸುಮ್ಮನೆ ಪುಕ್ಷಟ ಬರ್ತದೆ. ದಂಡಿಸದೆ ದೇಹವನ್ನು ಖಂಡಿಸದೆ ಮೋಹವನ್ನು ಉಂಡುಂಡು ಸ್ವರ್ಗವೇರಲಿಕ್ಕೆ ಅದನ್ನೇನೋ ರಂಡಿಯಾಳುಗಳು ಅಂತ ಸರ್ವಜ್ಞ ಮೂರ್ತಿಗಳು ಹೇಳಿದ್ದಾರೆ. ಆದ್ರಿಂದ ಆ ಪರಮಾತ್ಮನ ಒಂದು ಇದು ಮಾಡ್ಬೇಕಾದ್ರೆ ಅವನು ಚೆನ್ನಾಗಿ ನಮಗೆ ಕಷ್ಟ ಕೊಟ್ಟೆ ಅವನ ಹತ್ರ ಕರ್ಕೊಂಬೋದು, ಅವನ ಆಶೀರ್ವಾದ ನಮಗೆ ಮಾಡೋದು. ಆದ್ರಿಂದ ಅಂದ್ಕಂತಾರೆ, ಮುನಿದು ಮಾಡುವುದೇನು ಕೃಷ್ಣನ ಹುಗನ. ಏನು ನಮ್ಮಸುವ ನಾವೀ ಜನಪದಕ್ಕೆ ಮಾರಿದೆವು, ನಮಗೆ ಯಾರೇ ನಾವ್ಯಾಕೆ ಬಡ್ಕೋಬೇಕಯ್ಯ, ನಮ್ಮ ಶರೀರನೇ ದುರ್ಯೋಧನಿಗೆ ಮಾರಿದ್ದೀವಿ. ಮತ್ತೆ ನಾವು ಯಾತ್ರದ ಅನ್ನ ಹೇಳಿ ಕುಣಿಬೇಕಪ್ಪ, ಇರೋ ತನಕ ಮಾಡಬೇಕು, ಒಂದಿನ ಬಾಂಡ್ಬೇಕು ಅಂತ ಅಂದ್ಕೊಂಡು ಜನ ಇನಸುತಾದಿಗಳು ಕರ್ಣಾದಿಗಳೇ ಹಂಗ ಅಂದ್ಕೊಂಡು ಹಿಂದಕ್ಕೆ ಬಂದ್ರಂತೆ. ಇತ್ತಲು ಮನದ ಹರುಷದ ಹರಹಿನರಿ ಪಾರ್ಥನ ರಥವ ತಿರುಗಿದನು ಗದುಗಿನ ವೀರನಾರಾಯಣ. ಈ ಕಡೆ ಅರ್ಜುನ ಹೋಗೋಣಪ್ಪ ಅಂತಂದು ಆ ನಾರಾಯಣ ಪರಮಾತ್ಮ ಸರ್ರಂ ತಿರುಗಿಸಿಬಿಟ್ಟ ರಥವನ್ನು. ಅಲ್ಲಿಗೆ ಸಂಧಿ ಆಯಿತು. ಮುಂದಿನ ಸಂಧಿ ಸೂಚನೆ ಏನಾಗುತ್ತೆ ಅಂದ್ರೆ, ರಾಯ ಕಟಕಾಚಾರ್ಯ ನೊಡ್ಡಿದ ರಾಯ ದಟ್ಟಿನೊಳಿರುಳು ಕೊಂದನು ವಾಯುತ ನಯನ ತನು ಜನಗದು ದೈತ್ಯ ಕೋಟಿಗಳು. ಘಟೋದ್ಗಜ ಬರ್ತಾನೆ ಈ ಸಂಧಿಯೊಳಗೆ. ಘಟೋದ್ಗಜ ಚೈತನ್ಯಂ ಶಾಶ್ವಿತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಗಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಧ್ಯಾನ ನೇಮ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಂ ಕರಿಷ್ಯೇ. ಓಂ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದಾಯ ನಮಃ. ಓಂ ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಜಯ ಜಯ ನಮಃ ಪಾರ್ವತಿ ಪತೆ. ಹರ ಹರ ಮಹಾದೇವ. ಲಕ್ಷ್ಮೀ ರಮಣ ಗೋವಿಂದ. ಸುಬ್ರಹ್ಮಣ್ಯ ಸ್ವಾಮಿನಿ ಪಾದ ಸೇವ ಗೋವಿಂದ. ವಿದ್ಯಾನಾರಾಯಣ ತೀರ್ಥ ಸ್ವಾಮಿನಿ ಪಾದ ಸೇವ ಗೋವಿಂದ. ಇಂದಿರಾ ರಮಣ ಗೋವಿಂದ. ಗೋವಿಂದ ಪರಮಾತ್ಮ.